ಇನ್ಫಾರ್ಮಲ್ ಆಗು ಇರೋದ್ರಿಂದ ಹಾಗೆ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಕುವೆಂಪು ಕವಿತೆಗಳನ್ನ ಓದಿ ಒಳ್ಳೆಯ ಪ್ರವೇಶವನ್ನ ಕೊಟ್ಟಂತ ಎಲ್ಲ ಗೆಳೆಯರಿಗೂ ನಮಸ್ಕಾರ. ಕುವೆಂಪು ನನ್ಗಿಷ್ಟ. ನನ್ಗೆ ಯಾಕೆ ಇಷ್ಟ ಅಂತಂದ್ರೆ, ನಾನು ಸಾಹಿತ್ಯದ ವಿದ್ಯಾರ್ಥಿ ಅಂತ ಅನ್ನೋದಕ್ಕಿಂತ ಜಾಸ್ತಿ ಕುವೆಂಪು ನನಗೆ ಯಾವಾಗ ಓದಿದ್ರು ಒದಗುವ ಕವಿ. ಹಾಗೆ ಇನ್ನೊಬ್ಬ ಕವಿ ಅಂದ್ರೆ ನನ್ನ ಕನ್ನಡದಲ್ಲಿ ಬಸವಣ್ಣ. ಇದನ್ನ ಬಹಳ ಸರಿ ಪರೀಕ್ಷೆ ಮಾಡಿ ನೋಡಿದ್ದೀನಿ. ನನ್ಗೇನಾದ್ರೂ ಓದ್ಬೇಕಾದಾಗ ಅಥವಾ ನನ್ಗೇನೋ ಹೊಳಿಲಿಲ್ಲ ಅಂತ ಅನಿಸ್ದಾಗೆಲ್ಲ ಈ ಎರಡು ಕವಿಗಳನ್ನ ಓದಿದ್ರೆ ನಂಗೇನೋ ಒಂದು ಉತ್ತರ ಸಿಗುತ್ತೆ, ಅಥವಾ ಏನೋ ಒಂದು ಬೇರೆ ತರದ ಇನ್ನೊಂದು ದೃಷ್ಟಿಕೋನ ನನಗೆ ಸಿಗತ್ತೆ. ಪ್ರಾಯಶಃ ಇದರಿಂದ ನಾನು ನನ್ನ ಕವಿಗಳು ಯಾರು ಅಂತ ಕಂಡ್ಕೊಂಡೆ. ನನ್ನ ಕವಿಗಳು ಯಾರಪ್ಪ ಅಂದ್ರೆ ಬಸವಣ್ಣ ಮತ್ತೆ ಕುವೆಂಪು ಅಂತ. ಸೊ ಇದು ನಮ್ಮ ಜೀವನ ದರ್ಶನಕ್ಕೆ ಕೊಟ್ಟಿರ್ತಕ್ಕಂತಹ ಕುವೆಂಪು ಕಾಣಿಕೆಗಳು ಅಂತ ನಾನು ಭಾವಿಸ್ತಿದ್ದೀನಿ. ತುಂಬಾ ದೊಡ್ಡ ದೊಡ್ಡ ಮಾತುಗಳಿಂದ ಪ್ರವೇಶ ಮಾಡೋದಕ್ಕಿಂತ ಹೆಚ್ಚಾಗಿ ಕುವೆಂಪು ನನಗೆ ಹೇಗೆ ಒದಗಿದ್ರು ಅಂತ ಅಷ್ಟೇ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕುವೆಂಪು ಬಗ್ಗೆ ಇವತ್ತು ಮಾತಾಡ್ಬೇಕು ಅಂತ ಹೇಳಿದಾಗ ಅವ್ರು ನನಗೆ ವಿಷಯವನ್ನು ಸೂಚಿಸಿ ಅಂತ ಹೇಳಿದ್ರು. ಕುವೆಂಪು ಬಗ್ಗೆ ನಾನು ಆಗ್ಲೇ ಹೇಳಿದಾಗೆ ನಾನು ಆಗಾಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ಯಾವ ಒಂದು ಫ್ರೇಮ್ ಅಲ್ಲಿ ಕುವೆಂಪುನ ನೋಡ್ಬೋದು ಅಂತ ಯೋಚನೆ ಮಾಡಿದಾಗೆಲ್ಲ ನನಗೆ ಕುವೆಂಪು ಹೊಸದಾಗಿ ನಿಚ್ಚಂ ಹೊಸೈಸಿ ಅಂತಾರಲ್ಲ ಹಾಗೆ ಹೊಸದಾಗಿ ಕುವೆಂಪು ನನಗೆ ಕಾಣಿಸ್ತಾ ಇರ್ತಾರೆ. ಇವತ್ತು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಯಾಕೋ ನಿನ್ನೆಯಿಂದ ನನಗೆ ಒಂದು ಪದ ಅದು ನೆನಪಾಗ್ತಾ ಇತ್ತು. ಪೊಲಿಟಿಕಲ್ ಶೇಕ್ಸ್ಪಿಯರ್ ಅಂತ ಒಬ್ಬ ಕವಿ, ಒಬ್ಬ ವಿಮರ್ಶಕ, ಡಾಲಿಮೋರ್ ಅಂತ ವಿಮರ್ಶಕ ಶೇಕ್ಸ್ಪಿಯರ್ನ ಪೊಲಿಟಿಕಲ್ ಆಗಿ ನೋಡುವ ಒಂದು ಇದನ್ನ ಬರಹವನ್ನು ಮಾಡ್ತಾನೆ. ಹಾಗೆ ನನಗೆ ಯಾಕೋ ಕುವೆಂಪು ರಾಜಕಾರಣದ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು. ಈಗ ಪೊಲಿಟಿಕಲ್ ಕುವೆಂಪು ಅಂತಾನೆ ಇಟ್ಕೊಂಡು ಮಾತಾಡ್ಬೋದೇನೋ ಅಂತ ಅನಿಸ್ತು. ಸ್ವಲ್ಪ ಹೊಸದಾಗಿ ಇದನ್ನ ನೋಡೋ ಅವಕಾಶನೂ ಇದೆ ಅಂತ ಅನಿಸ್ತು. ಇದಕ್ಕೆ ನಾನು ಕೊಟ್ಟಿರೋ ಶೀರ್ಷಿಕೆ ನನ್ನ ಇವತ್ತಿನ ಮಾತಿಗೆ ಪೊಲಿಟಿಕಲ್ ಕುವೆಂಪು ಅಂತಾನೆ. ಮೊದಲನೇದಾಗಿ ಯಾಕೆ ಹಾಕಂದೆ ಅಂತ ಹೇಳ್ತೀನಿ. ಕುವೆಂಪು ಒಬ್ಬ ಅಸರ್ಟಿವ್ ಆಗಿರ್ತಕ್ಕಂತಹ ಬರಹಗಾರ. ಅಸರ್ಟಿವ್ ಅಂದ್ರೆ ತನ್ನನ್ನ ತಾನು ಯಾವಾಗ್ಲೂ ಒಂದು ಐಡೆಂಟಿಟಿ ಬಗ್ಗೆ ನಮ್ಗೆ ನೋಡಿದ ತಕ್ಷಣ ಅವ್ರ ಬಗ್ಗೆ ಕೇಳಿದ ತಕ್ಷಣ ಒಂದು ಯಾವುದೋ ಒಂದು ಐಡೆಂಟಿಟಿ ಬಗ್ಗೆ ನಮ್ಗೆ ಒಂದು ನೆನಪು ಮಾಡ್ಕೊಡುವಂತಹ ಬರಹಗಾರ ಅಂತ. ಪ್ರಾಯಶಃ ಅವರು ಪ್ರತಿಪಾದಿಸಲೇಬೇಕಾದಂತಹ ಶೂದ್ರ ಅಸ್ಮಿತೆ ಇರಬಹುದು, ಅಥವಾ ವಸಾಹತುಶಾಹಿ ವಿರುದ್ಧ ಮಾತಾಡಬೇಕಾದಾಗ ರಾಷ್ಟ್ರೀಯತೆಯನ್ನ ಪ್ರತಿಪಾದಿಸುವ ನೆಲೆಯಲ್ಲಿ ಇರಬಹುದು, ಅಥವಾ ನಾವೆಲ್ಲರೂ ಪ್ರೀತಿ ಪಡುವ ಹಾಗೆ ಕನ್ನಡ ನಾಡು ನುಡಿಯ ಬಗ್ಗೆ ಮಾತಾಡಿದಾಗ ಒಂದು ನಾಡು ನುಡಿಯ ಪ್ರತಿಪಾದಕನಾಗಿ ಇರ್ತಕ್ಕಂತಹ ಭಾಷಿಕ ಕುವೆಂಪು ಇರ್ಬೋದು, ಆ ಅಸ್ಮಿತೆ ಇರ್ಬೋದು. ಇದೆಲ್ಲ ಕುವೆಂಪು ಅವ್ರನ್ನ ಒಬ್ಬ ಜಾಗೃತ ಅಂದ್ರೆ ಪ್ರಜ್ಞಾಪೂರ್ವಕ ಅನ್ನೋ ಹಾಗೆ ಮಾಡಿರತಕ್ಕಂಥ ಒಬ್ಬ ಲೇಖಕನನ್ನಾಗಿ ಕಾಣಿಸಿದೆ ನಮಗೆಲ್ಲ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ನೋಡಿ, ಅವರು ತಮ್ಮತನ, ತಮ್ಮ ಹಕ್ಕು, ತಮ್ಮ ನಿಲುವು, ತಮ್ಮ ಧೋರಣೆಗಳನ್ನ ಹೇಳಬೇಕಾದಾಗ ತಮ್ಮ ಸಾಹಿತ್ಯವನ್ನ ಬಳಸಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ಅನನ್ಯ. ಮತ್ತೊಂದ್ಸರಿ ಅದನ್ನ ಪುನರಾವರ್ತನೆ ಮಾಡಿ ಹೇಳ್ಬೋದಾದ್ರೆ, ಈಗ ನಾವು ನಮ್ಮದು ಅಂತ ನಾವು ಹೇಳ್ಬೇಕಾದ್ರೆ, ನಾನು ಅದಕ್ಕೆ ಅಸರ್ಟಿವ್ ಬರಹಗಾರ ಅಂತ ಹೇಳಿದವ್ರನ್ನ, ತಾವು ತಮ್ಮದು ಅಂತ ಏನಾದ್ರೂ ಹೇಳ್ಬೇಕಾದಾಗ, ತಮ್ಮತನ ಅಂತ ಹೇಳ್ಬೇಕಾದಾಗ, ತಮ್ಮ ಹಕ್ಕು ಅಂತ ಹೇಳ್ಬೇಕಾದಾಗ, ನೀ ಗೋಡ್ಸೆ ಬೋಲ್ತೋ ಅಂತ ಹೇಳಿ ಒಂದು ನಾಟಕ ಬಂತು, ನಾನ್ ಗೋಡ್ಸೆ ಹೇಳ್ತಿದ್ದೀನಿ ಅಂತ. ಹಾಗೆ ನಾನ್ ಕುವೆಂಪು ಹೇಳ್ತಿದ್ದೀನಿ ಅನ್ನೋ ಹಾಗೆ ಅವ್ರು ವಾಯಿಸಿರುತ್ತೆ ಅವರ ಪದ್ಯಗಳಲ್ಲಾಗ್ಲಿ ಅವರ ಬರಹಗಳಲ್ಲಾಗ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಈ ಒತ್ತಡ ಇದೆಯಲ್ಲ, ಅಂದ್ರೆ ಒಂದು ಅಸ್ಮಿತೆಯನ್ನ ನಾನು ನಿರೂಪಿಸ್ಕೊಳ್ತಾ ಹೇಳ್ತಾ ನಮ್ಮ ತನದಲ್ಲಿ ಮಾತಾಡ್ಬೇಕಾದಂತ ಒಂದು ಒತ್ತಡ ಇದೆಯಲ್ಲ, ಕುವೆಂಪು ಅವರಿಗೆ ಇದು ಒಳಗಿನ ಮತ್ತು ಹೊರಗಿನ ಒತ್ತಡ. ಒಳಗಿನ ಒತ್ತಡ ಎಲ್ಲರಿಗೂ ಇರ್ತಕ್ಕಂಥ ಸೃಜನಶೀಲತೆಯ ಒತ್ತಡ.
ನಾನೇನೋ ಬರಿಬೇಕು ಅಂತಿದೆ, ಅನೂಹ್ಯವಾದ ಮೂರ್ತವಾದ ಯಾವುದೋ ಒಂದು ಸಂಗತಿಗಳನ್ನು ಹಂಚಿಕೊಳ್ಳುತ್ತಿದೆ ಅನ್ನುವಂಥ ಒತ್ತಡ. ಅದು ಅವರಿಗೆ ಪ್ರಾಯಶಃ ಒಂದು ಬರಹಗಾರರು ಅಂತಿರ್ಲಿ, ಅಕ್ಷರವನ್ನೇ ಕಾಣದಂತಹ ಮಲೆನಾಡಿನ ಮೂಲೆಯಲ್ಲಿ ಹುಟ್ಟಿರ್ತಕ್ಕಂತಹ ಕುವೆಂಪುಗೆ ಈ ತರದ ಸೃಜನಶೀಲತೆಯ ಅಭಿವ್ಯಕ್ತಿ ಕೂಡ ಅದು ತುಂಬಾ ದೊಡ್ಡ ಮಾತಾಗಿದೆ. ಹಾಗಾಗಿ ಅವರು ತಮ್ಮ ಮೊದಲ ಪದ್ಯವನ್ನ ಪ್ರಾರಂಭ ಮಾಡೋದೇ ಗೊಲ್ಲನ ಗಾಯತ್ರಿ, ಅಂದ್ರೆ ಕಾಡಿನ ಕೊಳಲು ಅನ್ನೋದ್ರಿಂದ ಪ್ರಾರಂಭವಾಗಿ ಗೊಲ್ಲನ ಗಾಯತ್ರಿ ಅನ್ನೋದ್ರಿಂದ ಮುಗಿಯುತ್ತೆ. ಕಾಡಿನ ಕವಿ ನಾನು, ಕೊಳಲು ಮೊದಲ ಕವಿತೆ ಪ್ರಾಯಶಃ 1930 ಬರೀತಾರೆ. ಅದಾದ್ಮೇಲೆ ನೋಡಿ, ಅದರಲ್ಲಿ ಪೂರ್ತಿಯಾಗಿ ಅವರು ಗೊಲ್ಲನ ವಿಷಯವನ್ನ ಹೇಳ್ತಾ ಅದರಲ್ಲೇ ಅಭಿವ್ಯಕ್ತಿಯನ್ನ ನಾನು ಯಾಕೆ ಮಾಡಲೇಬೇಕು ಅನ್ನೋದನ್ನ ಹೇಳ್ತಾ ಹೋದಂಗೆ ಅನ್ಸುತ್ತೆ. ಕೊನೆಗೆ ಅದು ಮುಗಿತಾಯವಾಗೋದು ಗೊಲ್ಲನ ಗಾಯತ್ರಿ ಒಂದಿಗೆ. ಗೊಲ್ಲನಿಗೂ ಗಾಯತ್ರಿಗೂ ಏನ್ ಸಂಬಂಧ ಅಂತ ಹೇಳಿದ್ರೆ, ಅಲ್ಲಿ ಯಾವುದೋ ಅಭಿವ್ಯಕ್ತಿಯ ಶಿಷ್ಟಾಚಾರ ಇದೆಯಲ್ಲ, ಆ ಶಿಷ್ಟಾಚಾರವನ್ನ ಈ ಗೊಲ್ಲನ ಧ್ವನಿಯೂ ಕೂಡ ಮುಟ್ಟಲೇಬೇಕು ಅನ್ನೋ ಒಂದು ಧೋರಣೆ. ಆ ಧೋರಣೆಗೆ ಒಬ್ಬ ಕವಿ ಮೊದಲ ಸಂಕಲನದಲ್ಲೇ ತನ್ನಂತಾನು ಸ್ಪಷ್ಟಪಡಿಸ್ಕೊಳ್ತಾ ಹೋಗಿರುವಂತ ರೀತಿ. ಹಾಗಾಗಿ ಇದು ಒಂದು ಸೃಜನಶೀಲತೆಯ ಒತ್ತಡ. ಇನ್ನೊಂದ್ ಕಡೆಗೆ ಕುವೆಂಪು ಪದ್ಯಗಳಲ್ಲಿ ಮತ್ತೆ ಬೇರೆ ಕಡೆಗಳಲ್ಲಿ ಹಾಗಾಗಿ ಅವ್ರು ಬಳಸುವಂತ ಶೂದ್ರ ಅನ್ನೋ ಪದ, ಅದನ್ನ ಗಮನಿಸಿ. ಶೂದ್ರ ಅನ್ನೋ ಪದ ಅವರಿಗೆ ಅದೊಂದು ಸಾಂಸ್ಕೃತಿಕ ರಾಜಕಾರಣದ ಫಲವಾಗಿ ಅವರು ಅನುಭವಿಸಿರ್ತಕ್ಕಂತಹ ಯಾವುದೋ ಒಂದು ಹೀಗಳಿಕೆ ಅಥವಾ ಯಾವುದೋ ಒಂದು ಶ್ರೇಣೀಕರಣದ ಸಮಾಜದಲ್ಲಿ ಬದುಕ್ತಾ ಇರೋದು, ಇದೆಲ್ಲವೂ ಕೂಡ ಅವರಿಗೆ ನಾನು ಹೊರಗಿನ ಒತ್ತಡ, ನಾನು ಬರೀಲೇಬೇಕು, ಬರೆಯೋದಾದ್ರೆ ಮತ್ತೆ ನೋಡಿ ಯಾವ ನುಡಿಯಲ್ಲಿ ಬರಿಬೇಕು, ಯಾವ ತರ ಬರಿಬೇಕು, ಹೇಗೆ ಬರಿಬೇಕು, ನನ್ನದೇ ಆದಂತ ಒಂದು ಈಸ್ಥೆಟಿಕ್ಸ್ ಇದೆಯಾ ಅಂತೆಲ್ಲ ಹುಡ್ಕೊಂಡು ಹೊರಟಂತ ಕವಿಯರು. ಹಾಗಾಗಿ ಕುವೆಂಪುನ ನಾವು ಟೀಕಿಸೋದ್ರಲ್ಲಿ ಮೊದಲ ಭಾಷೆದ್ರಲ್ಲಿ ಹೇಳ್ತೀವಿ, ಅವರದ್ದು ಸಂಸ್ಕೃತ ಭೂಯಿಷ್ಠ ಶೈಲಿಯಲ್ಲಿ ಬರೆಯುವಂತ ಕವಿ ಅಂತ ಹೇಳ್ಬಿಡ್ತೀವಿ. ಆದ್ರೆ ಅದರ ಹಿಂದೆ ಕವಿ ಕುವೆಂಪು ಕನ್ನಡವನ್ನ ಯಾಕೆ ಸಂಸ್ಕೃತದ ಮಟ್ಟಕ್ಕೆ ಏರಿಸ್ಕೊಂಡು ಸಂಸ್ಕೃತ ಭೂಯಿಷ್ಠ ಶೈಲಿಯಲ್ಲಿ ಬರಿಬೇಕಾಯ್ತು ಅನ್ನೋದಕ್ಕೂ ಕೂಡ ನಮ್ಗೆ ರಾಜಕೀಯ ಒತ್ತಡಗಳು ಕಾಣಿಸ್ತೀವಿ. ಹಾಗೆ ಅದನ್ನ ಬಿಟ್ಟು ಇನ್ನೊಂದು ಈಸ್ಥೆಟಿಕ್ಸ್ ನ ಮಾಡ್ಬೋದಾ, ಪೊಯಿಟಿಕ್ಸ್ ನ ಒಂದು ದೊಡ್ಡ ರಾಜಕಾರಣ ನಡೀತಾ ಇತ್ತಲ್ಲ, ಆಗ ಕುವೆಂಪು ಒಂದು ಹೀರೆ ಹೂವಿನ ಬಗ್ಗೆ ಪದ್ಯ ಬರೀತಾರೆ, ಗೊಬ್ಬರದ ಬಗ್ಗೆ ಪದ್ಯ ಬರೀತಾರೆ. ಯಾಕೆ ಇದೆಲ್ಲ ಅಂತ ನಾವು ಕೇಳ್ಕೊಂಡ್ರೆ, ಇದು ಕೋಳಿ ಬಗ್ಗೆ ಅಂತ ಬ್ರಾಹ್ಮಣ ನಾಯಿ ಶೂದ್ರ ಕೋಳಿ ಅಂತ ಹೇಳಿ ಅದ್ರ ಬಗ್ಗೆ ಬರೀತಾರೆ. ಯಾಕೆ ಇದನ್ನ ಈ ತರ ಕವಿಯೊಬ್ನು ತನ್ನ ವಸ್ತುವನ್ನಾಗಿ ಆರಿಸ್ಕೊಂಡಿದ್ದಾನೆ ಅನ್ನೋದ್ರಲ್ಲೂ ಕೂಡ ರಾಜಕೀಯ ಎದ್ದು ಕಾಣಿಸ್ತಾ ಇದೆ. ಅಲ್ಲಿ ನಾನು ಯಾವುದೋ ರೀತಿಯಲ್ಲಿ ನಾನು ಇನ್ನೊಂದು ಪೊಯಿಟಿಕ್ಸ್ ಅನ್ನ ಮಾಡ್ತಾ ಇದ್ದೀನಿ. ಹೀರೆ ಹೂವಿಗೂ ಕೂಡ ಈ ಜಗತ್ತಿನಲ್ಲಿ ಯಾವುದೋ ಒಂದು ರೀತಿಯ ಬೆಲೆ ಇದೆ. ಆ ಬೆಲೆ ಅದು ಸಣ್ಣದನ್ನ ನಾವು ತೋರಿಸ್ಬೇಕಾದಂತ ಪ್ರಕೃತಿಯಲ್ಲಿ ಎಲ್ಲವಕ್ಕೂ ಸ್ಥಾನ ಇದೆ ಅಂತ ಹೇಳುವಂತ ಒಂದು ದೃಷ್ಟಿಕೋನವನ್ನ ಪೊಯಿಟಿಕ್ಸ್ಗೆ ಸೇರಿಸಿ ಕವಿ ಹೇಳಬೇಕಾಗಿದೆ. ಅದನ್ನ ಆ ಶ್ರೇಣೀಕರಣದ ನಿರಾಕರಣೆಯನ್ನ ಮಾಡ್ತಾ ತನ್ನದೇ ಆದಂತ ಇನ್ನೊಂದು ಈಸ್ಥೆಟಿಕ್ಸ್ ಅನ್ನ ರೂಪಿಸಬೇಕಾದಂತ ನಿಟ್ಟಿನಲ್ಲಿ ಕೂಡ ಕವಿ ತಮ್ಮಂತಾವು ಪ್ರಸ್ತುತಪಡಿಸ್ಕೊಳ್ತಾರೆ. ಹೀಗಾಗಿ ನಾನು ಅಸರ್ಟಿವ್ ಕವಿ ಅಂತ ಕರೆದಿತ್ತು, ಮತ್ತೆ ರಾಜಕೀಯ ಲೇಖಕ ಅಂತ ಅವ್ರನ್ನ ಗುರುತಿಸಕ್ಕೆ ಇಷ್ಟಪಟ್ಟಿದ್ದು. ನೋಡಿ, ಇನ್ನೊಂದು ನಾನು ಯೋಚಿಸ್ತಾ ಇದ್ದಂತೆ, ಈ ಚಿನುವ ಅಚುಬೆ ದೇವನೂರು ಇಂಥ ಬರಹಗಾರನ್ನ ನಾವು ಅವರ ಜಾತಿ ವರ್ಣ ಈ ತರದ ಸಾಮಾಜಿಕ ಕಾರಣಗಳಿಲ್ಲದೆ ಓದ್ಲಿಕ್ಕೆ ಸಾಧ್ಯ ಆಗಿದ್ಯಾ ಅಂತ ನೋಡಿದ್ರೆ, ಈಸ್ಥೆಟಿಕ್ಸ್ ನ ಪ್ರಶ್ನೆ ಎಷ್ಟೇ ಇದ್ರೂ ಕೂಡ ಈ ಸಾಮಾಜಿಕ ಮುದ್ರೆಗಳಿಲ್ಲದೆ ನಾವು ಅವರನ್ನ ಪ್ರವೇಶ ಮಾಡಲಿಕ್ಕೆ ಇಷ್ಟನೂ ಪಡಲ್ಲ. ಆಗಲ್ಲ ಅಂತಲ್ಲ, ಆಗಬಹುದು, ಆದ್ರೆ ಇಷ್ಟನೂ ಪಡಲ್ಲ. ಅದನ್ನೆಲ್ಲವನ್ನೂ ಕೂಡ ನಾವು ಅವರ ಅಸ್ಮಿತೆಗಳಿಗೆ ಹೊಂದಿಸಿಕೊಂಡು ಒಂದು ರೀತಿಯಾಗಿ ನಾವು ರಾಜಕೀಯವಾಗಿ ಅವ್ರನ್ನ ವಿವರಿಸ್ಕೊಳ್ತೇವೆ. ಅವರ ಸಾಮಾಜಿಕ ಬೇರುಗಳು, ಸಮಾಜ ರಾಜಕೀಯ ಆರ್ಥಿಕ ಅಂತ ಒಂದೇ ಉಸಿರಿಗೆ ಹೇಳ್ಬಿಡ್ತೀವಲ್ಲ, ಆ ತರದಲ್ಲಿ ಆ ಬೇರುಗಳು ಎಲ್ಲಿವೆ ಅಂತ ಹೇಳಿ ನೋಡಿದ್ರೆ, ಆ ಬೇರುಗಳು ಎಲ್ಲೋ ಒಂದ್ ಕಡೆ ಈ ತರದ ಸಾಮಾಜಿಕ ನೆಲೆಯಲ್ಲಿ ಇರಬಹುದಾ ಅನ್ನೋ ಹಾಗೆ ನಮ್ಗೆ ಮಾಡಿದೆ. ಆ ಚೌಕಟ್ಟಿನಲ್ಲೇ ಕುವೆಂಪುವನ್ನ ನಾವು ಓದಿದ್ರೆ
ನಮಗೆ ಕುವೆಂಪು ಧ್ವನಿಸುವಂತಹ, ಕುವೆಂಪು ಸಾಹಿತ್ಯ ಧ್ವನಿಸುವಂತಹ ಅನೇಕ ಸಂಗತಿಗಳಿವೆ. ಅದನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕುವೆಂಪು ಕವಿತಾ ಸಂಕಲನ ನಾನು ಸುಮ್ಮನೆ ವರ್ಷದ ಇದರಲ್ಲಿ ಯಾದಿಯಲ್ಲಿ ನೋಡ್ತಾ ಹೋದಾಗ 1930ರಿಂದ 1981 ಪ್ರಾಯಶಃ ವಿಶ್ವ ಮಾನವ ಸಂದೇಶದ ತನಕ ಒಂದು 50 ವರ್ಷದ ಜರ್ನಿ. 50 ವರ್ಷದ ಜರ್ನಿ ಅದು. ಅದರ ಮಧ್ಯ ಕಾದಂಬರಿಗಳು ಬಂತು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಕೈಯಾಡ್ತಿದ್ರು, ಬೇರೆ ಬೇರೆ ಅಧಿಕಾರಿಗಳನ್ನು ನೋಡಿದ್ರು. ಆದರೆ ಸೃಜನಶೀಲತೆಯಲ್ಲಿ ಕವಿತೆ ಅನ್ನೋದಿದೆಯಲ್ಲ, ಕುವೆಂಪು ಕವಿತೆ ಅನ್ನೋದು, ಅದು ನಿರಂತರವಾಗಿ ಯಾವುದೋ ಒಂದು ಸಾಹಿತ್ಯಿಕ ನೆಲೆಗಟ್ಟನ್ನ ಹರಿಸುವುದರಲ್ಲಿ ಮಗ್ನವಾಗಿತ್ತು. ಅದು ಕೂಡ ಈ ಪೊಲಿಟಿಕಲ್ ಆಗಿರ್ತಕ್ಕಂಥ ವಿಷಯಕ್ಕೆ ನಾನು ಓದಿ ಅಥವಾ ಹೋಲಿಸಿ ಹೇಳೋದಾದ್ರೆ, ನಾನು ಆಗ್ಲೇ ಎತ್ತಿದ ಪ್ರಶ್ನೆ ಏನಿತ್ತು, ಗೊಲ್ಲನ ಒಂದು ಸಂಗತಿಯಿಂದ ಹಿಡಿದು ಕೊನೆಯಲ್ಲಿ ವಿಶ್ವಮಾನವನಾಗಿ ಬೆಳಿಬೇಕಾದಾಗ ಇರ್ಬೋದಾದಂಥ ಅನೇಕ ಮಜಲುಗಳು ಅವರ ರಾಜಕೀಯ ಧೋರಣೆಗಳಲ್ಲಿ ಕಾಣಿಸ್ತದೆ. ಅದನ್ನ ನಿಮ್ಮ ಮುಂದೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬರೆದಂತಹ ಕವಿತೆಗಳು ಮತ್ತೆ ಬರಹಗಳೇನಿದೆಯಲ್ಲ, ಅವು ಒಂದು ವಸಾಹತುಶಾಹಿಗೆ ಪ್ರತಿಕ್ರಿಯಾತ್ಮಕವಾಗಿ ಬಂದಂತಹ ಒಂದು ಮಜಲು, ಒಂದು ಹಂತ, ಅದನ್ನು ಗುರುತಿಸ್ತದೆ. ಎರಡನೇದಾಗಿ ರಾಷ್ಟ್ರೀಯತೆಯ ಬಗ್ಗೆ ಏನು ಕುವೆಂಪು ನಮ್ಮ ನಿಲುವು ಧೋರಣೆಗಳನ್ನು ಪ್ರಕಟ ಮಾಡಿದ್ರು ಅಂತ ಹೇಳ್ಬೋದು. ಮೂರನೇದಾಗಿ ಸ್ವಾತಂತ್ರ್ಯೋತ್ತರ ಕಾಲ, ಅಂದ್ರೆ ನಾವು ಏನು ವಸಾಹತೋತ್ತರ ಅಂತ ಕರೆದೋ ಆ ಹಂತದಲ್ಲಿ ಕುವೆಂಪುವನ್ನ ಗಮನಿಸ್ತೇವೆ. ಅವರ ರಾಜಕೀಯ ಧೋರಣೆಗಳು, ಅವರ ಆಸಕ್ತಿಗಳು ಯಾವ ರೀತಿ ಇತ್ತು ಅನ್ನೋದನ್ನ ಸಣ್ಣದಾಗಿ ನೋಡ್ಬೋದು ಅಂತ ಅನ್ಸುತ್ತೆ. ಮೊದಲನೇದಾಗಿ ನಾನು ವಸಾಹತುಶಾಹಿ ಬಗ್ಗೆ ಮಾತಾಡಿದೆ. ವಸಾಹತುಶಾಹಿ ಅನ್ನೋದು ನಮ್ಗೆಲ್ಲರಿಗೂ ರಾಜಕೀಯವಾಗಿ ಘಟಿಸಿದ ಅಥವಾ ಅದು ನಮ್ಗೆಲ್ಲರಿಗೂ ಒದಗಿ ಬಂದಂತಹ ಒಂದು ಅನಿವಾರ್ಯವಾದಂತಹ ಒಂದು ಆಯ್ಕೆಗಳಿಲ್ಲದ ಒಂದು ರಾಜಕೀಯ ಸ್ಥಿತಿ. ಆಯ್ಕೆಗಳೇ ಇಲ್ಲದಂತ ರಾಜಕೀಯ ಸ್ಥಿತಿ. ನಾವೆಲ್ಲರೂ ಗೊತ್ತಾಗಷ್ಟೊತ್ತಿಗೆ ನಾವೆಲ್ಲರೂ ಆ ವಸಾಹತುಶಾಹಿಯಲ್ಲಿ ಬಂಧಿತರಾಗಿದ್ದೀವಿ. ಸೊ ಇದಕ್ಕೆ ನಾವು ಯಾವ ರೀತಿಯಾಗಿ ನಾವು ಪ್ರತಿಕ್ರಿಯೆಯನ್ನ ಕೊಡಬಹುದು ಅಂತ ನೋಡಿದ್ರೆ, ಒಬ್ಬ ದೇಶಿಗನಾಗಿ, ಭಾರತೀಯ ದೇಶಿಗನಾಗಿ, ಇನ್ನು ಭಾರತೀಯ ಅನ್ನೋವಂಥ ಪ್ರಜ್ಞೆನೂ ಮೂಡಿಲ್ಲದೆ ಇರುವಂಥ ಒಂದು ಸಂದರ್ಭದಲ್ಲಿ ಕುವೆಂಪು ವಸಾಹತುಶಾಹಿಯನ್ನ ನೋಡೋ ಒಂದು ಕ್ರಮ ಇದೆಯಲ್ಲ, ಅದು ಒಂದು ರೀತಿ ಎರಡು ಥರದ ದ್ವಂದ್ವ ನಿಲುವುಗಳನ್ನು ತೋರಿಸೋ ಹಾಗೆ ಕಾಣಿಸುತ್ತೆ. ನೋಡಿ, ಒಂದ್ ಕಡೆಗೆ ಇಂಗ್ಲಿಷರು ಬರದೇ ಇದ್ರೆ ನಾನು ಯಾವ ಮೇಲ್ಜಾತಿಯವ್ರ ಮನೆಯಲ್ಲಿ ಸಗಣಿಯನ್ನ ಎತ್ಕೊಂಡು ಓಡಾಡ್ಕೊಂಡು ಇರ್ಬೇಕಾಗಿತ್ತೋ ಗೊತ್ತಿಲ್ಲ. ಅವ್ರು ಬಂದಿದ್ರಿಂದ, ಮಿಷನ್ ಸ್ಕೂಲ್ಗಳು ಬಂದಿದ್ರಿಂದ ನನಗೆ ಒಂದು ಎಜುಕೇಶನ್ ಸಿಕ್ತು, ನನ್ನಂಥ ಒಂದು ಎಷ್ಟೋ ಜನಕ್ಕೆ ಒಂದು ಬಿಡುಗಡೆ ಸಿಕ್ತು ಅನ್ನೋ ಹಾಗೆ ವಸಾಹತುಶಾಹಿಯನ್ನ ವಿಮೋಚನೆಯ ದೃಷ್ಟಿಯಿಂದ ನೋಡ್ತಾರೆ. ಇನ್ನೊಂದು ಕಡೆಯಿಂದ ವಸಾಹತುಶಾಹಿ ಅನ್ನೋದು ಅವರು ಏನು ನಮ್ಮ ದೇಶವನ್ನ, ನಮ್ಮ ರಾಷ್ಟ್ರೀಯತೆಯನ್ನ ಗಮನಿಸ್ತಾ ಹೋಗ್ತಾರೋ ಆ ಒಂದಂದ್ರೆ ಒಂದು ಮೇನ್ ಸ್ಟ್ರೀಮ್ ರಾಜಕಾರಣದ ಒಂದು ಧ್ವನಿಯಲ್ಲೂ ಕೂಡ ಕುವೆಂಪು ಮಾತಾಡ್ತಾರೆ. ಹೀಗೆ ಮಾತಾಡುವಾಗ ನಮಗೆ ಮೊದಲ ಓದಿಗೆ ಒಂದು ರೀತಿ ಈ ದ್ವಂದ್ವ ನೆಲೆಯನ್ನ ಕುರಿತು ನಮಗೆ ಆಶ್ಚರ್ಯ ಆಗ್ಬೋದು. ಮತ್ತೆ ಒಂದು ರೀತಿ ಇದನ್ನ ಹೇಗಪ್ಪ ಇವ್ರನ್ನ ಅನುಸಂಧಾನ ಮಾಡೋದು, ಇವ್ರನ್ನ ಹೇಗೆ ಒಳಗೊಳ್ಳೋದು ಅಂತ ನಮಗೆ ಒಂದು ರೀತಿ ನಮಗೆ ಜಿಜ್ಞಾಸೆ ಆಗ್ಬೋದು, ಪ್ರಶ್ನೆ ಬರ್ಬೋದು. ಆದರೆ ನಾನು ಹೇಳಿದ್ನಲ್ಲ, ಹಾಗೆ ಕುವೆಂಪುಗೆ ಈ ಒಂದು ಅಸರ್ಟಿವ್ ಆಗಿ, ಅಂದರೆ ನಾನು ಈ ಭಾರತದಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರಿಗೂ ಈ ಥರದ ಎಷ್ಟೋ ದ್ವಂದ್ವಗಳಿರ್ತವೆ, ಜಾತಿ ಮತದ ಮತ್ತೆ ಲಿಂಗತ್ವದ ಎಷ್ಟೋ ಈ ಥರದ ದ್ವಂದ್ವಗಳಿರ್ತವೆ. ಈ ದ್ವಂದ್ವಗಳನ್ನ ನೀಗಿಕೊಂಡು ಒಬ್ಬ ಕವಿ ಹೇಗೆ ವಸಾಹತುಶಾಹಿಗೆ ತನ್ನನ್ನು ತಾನು ಇದು ಮಾಡ್ತಾನೆ ಅಂತ ಹೇಳಿ ನೋಡಿದ್ರೆ, ಇದಕ್ಕೆ ಅವ್ರಿಗೆ ಮುಖ್ಯವಾಹಿನಿಯಲ್ಲಿ ಮಾಡೋದು ಈ ಉಪರಾಷ್ಟ್ರೀಯತೆ ಬಗ್ಗೆನೂ ಮಾತಾಡ್ತಾರೆ ಕುವೆಂಪು. ಇದೊಂದು ಪರಿಭಾಷೆಯಾಗಿ ನಾವು ಬಳಸೋದಾದ್ರೆ
ಉಪಭಾಷೆಯ ಬಗ್ಗೆನೂ ಕುವೆಂಪು ಮಾತಾಡ್ತಾರೆ. ಉಪಭಾಷಿಕ ಸಂಸ್ಕೃತಿಗಳು, ಉಪಸಂಸ್ಕೃತಿಗಳು, ಉಪರಾಷ್ಟ್ರೀಯತೆ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಅಂದ್ರೆ ಶೂದ್ರ ಈ ತರದಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ವಿಮೋಚನೆ ಅಂದ್ರೆ ವಸಾಹತುಶಾಹಿನೇ ಅಂತ ಹೇಳಿ. ಅಂದ್ರೆ ಅಂಬೇಡ್ಕರ್ ಅವರು ಮಾಡರ್ನೈಸೇಷನ್ ನಿಂದ ದಲಿತತ್ವ ಅನ್ನೋದು ಸ್ವಲ್ಪ ಕರಗ್ಬೋದು ಅಂತ ಭಾವಿಸ್ತಾರಲ್ಲ, ಹಾಗೆ ಏನೋ ಒಂದ್ ರೀತಿ ಆಚರಣೆಗಳೆಲ್ಲ ಒಂದಿಷ್ಟು ಕಳಿಸಬಹುದು, ಜಾತಿಯ ಆಚರಣೆಗಳೆಲ್ಲ, ಅನಿಷ್ಟ ಆಚರಣೆಗಳೆಲ್ಲ ಕಳಿಸಬಹುದು ಅಂತ ಅಂಬೇಡ್ಕರ್ ಒಂದ್ ಕಡೆ ಪ್ರತಿಪಾದಿಸ್ತಾರಲ್ಲ, ಹಾಗೆ ಒಂದು ಮಾಡರ್ನೈಸೇಷನ್ ಕಡೆಗೆ ಕುವೆಂಪು ಒಲವಿತ್ತು. ಆ ಮಾಡರ್ನೈಸೇಷನ್ ಅನ್ನೋದು ಬರೋದು ಎಲ್ಲಿಂದ ಅಂದ್ರೆ ವಸಾಹತುಶಾಹಿಯಿಂದ. ಹಾಗಾಗಿ ಅವರು ಮಿಷನ್ ಸ್ಕೂಲು ನಮ್ಮನ್ನ ಎಲ್ಲಿ ಅದು ಶಿಕ್ಷಣಕ್ಕೆ ಅದು ಅಂದ್ರೆ ಎಕ್ಸ್ಪೋಸ್ ಆಗಕ್ಕೆ ಅವಕಾಶ ಮಾಡಿಕೊಡುತ್ತೋ ಅಂತಹ ಒಂದು ವಸಾಹತುಶಾಹಿನ ಅವ್ರು ಪಾಸಿಟಿವ್ ಆಗಿ ತಗೋತಾರೆ. ಆದ್ರೆ ರಾಷ್ಟ್ರೀಯತೆ ಅಂತ ಪ್ರಶ್ನೆ ಬಂದಾಗ ನಾನು ಒಬ್ಬ ಭಾರತೀಯ ಲೇಖಕ, ನಾನೊಬ್ಬ ಭಾರತದವನು ಅನ್ನೋಂಥ ಒಂದು ರಾಷ್ಟ್ರೀಯತೆ ಇದೆಯಲ್ಲ, ಅದನ್ನ ಅವರು ಡಿಕೋಡ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿ, ಇದು ಒಂದು ಮುಖ್ಯವಾಹಿನಿ ಅಂತ ಬಂದಾಗ ನಮ್ಮ ಅಸ್ಮಿತೆಯನ್ನ ಉಳಿಸ್ಕೊಂಡೇ ಅಲ್ಲಿಗೆ ಧುಮುಕಿದ್ರ ಕುವೆಂಪು ಅಂದ್ರೆ ಹೌದು, ಆ ಮಾತ್ರ ನಿಜ. ಆದ್ರೆ ಕುವೆಂಪು ಮತ್ತೆ ತೆರ್ಕೊಳ್ತಾ ಹೋಗಿದ್ದು ದೊಡ್ಡದಾದಂತಹ ಒಂದು ರಾಷ್ಟ್ರೀಯ ವಾಹಿನಿಯಾಗಿ ಬರ್ತಾ ಇದ್ದಂತಹ ಕಾಲದಲ್ಲಿ. ಮತ್ತು ನಮ್ಗೆಲ್ಲ ಗೊತ್ತಿರೋ ಹಾಗೆ ವಿವೇಕಾನಂದರ ಅವರ ಒಲವು, ಅವ್ರ ಕಡೆಗೆ ಒಲವು, ಆ ಒಂದು ಐಡಿಯಾಲಜಿ ಇದೆಯಲ್ಲ, ವಿವೇಕಾನಂದರನ್ನ ಅವರು ವ್ಯಕ್ತಿಗತವಾಗೂ ಆರಾಧಿಸ್ತಾರೆ, ಜೊತೆಗೆ ಅವರ ಅಧ್ಯಾತ್ಮದ ಗುರುವಾಗಿನೂ ಅವರು ಸ್ವೀಕರಿಸ್ತಾರೆ. ಎಲ್ಲಕ್ಕೂ ಮೇಲ್ಪಟ್ಟು ಅಲ್ಲೊಂದು ಏನೋ ಒಂದು ರಾಜಕಾರಣ ಇದೆ, ವಿವೇಕಾನಂದರ ರಾಜಕಾರಣ ಇದೆ. ಆ ರಾಜಕಾರಣ ಏನು ಅಂದ್ರೆ ಇವತ್ತಿನ ನಮ್ಮ ಹಿಂದೂ ಐಡಿಯಾಲಜಿ ಅಂತ ನಾವು ಕರ್ಕೊಂತೀವಲ್ಲ, ಅದಕ್ಕೆಲ್ಲೋ ಹತ್ರ ಆಗುವಂತೆ ವಿವೇಕಾನಂದರು ಮಾತಾಡಿದ್ದಾರೆ. ಶಿಕಾಗೋ ಸಮ್ಮೇಳನದ ಅವರ ಭಾಷಣ ಮಲೆಗಳಲ್ಲಿ ಮದುಮಗಳಲ್ಲಿ ಅದನ್ನ ಅವರು ಮತ್ತೆ ಪುನಃ ಸೃಷ್ಟಿ ಮಾಡಿ ಅಲ್ಲಿ ಪ್ರತಿಯೊಂದು ದೇಶೀಯತೆಯ ನೆಲೆಯಲ್ಲೂ ಒಂದೊಂದು ಇವರು ಕಾಳಿ ಎಚ್ಚೆತ್ಕೊಳ್ಬೇಕಾಗಿದೆ. ಅದು ಕಲ್ಕತ್ತಾ ಕಾಳಿಗಷ್ಟೇ ಸಮಾನ, ಅಷ್ಟೊಂದು ಪರಮ ಪವಿತ್ರ, ನೀರೆಲ್ಲವೂ ತೀರ್ಥ ಅಂತಾರಲ್ಲ, ಹಾಗೆ ನಮ್ಮ ದೇಶಗಳಲ್ಲಿ, ನಮ್ಮ ನಾಡುಗಳಲ್ಲಿ, ನಮ್ಮ ಸಣ್ಣ ಸಣ್ಣ ಪರಿಸರಗಳಲ್ಲಿ ಈ ರಾಷ್ಟ್ರೀಯತೆ ಅನ್ನೋದು ಮೂಡಬೇಕಾಗಿದೆ. ಯಾವ ರೀತಿಯ ರಾಷ್ಟ್ರೀಯತೆ ಅಂದ್ರೆ ಹಿಂದೂ ರಾಷ್ಟ್ರೀಯತೆ ಅಂತ ಹೇಳ್ತಾರೆ. ಹಾಗಾಗಿ ಸಣ್ಣ ಸಣ್ಣ ಗುಡಿಗಳು ಕೂಡ ರಾಷ್ಟ್ರೀಕರಣಗೊಳ್ಬೇಕಾಗಿದೆ ಅನ್ನೋಂಥ ಒಂದು ಮಾತು. ಮತ್ತೆ ಮತಾಂತರದ ಬಗ್ಗೆ, ತುಂಬಾ ಕಾಂಟ್ರವರ್ಷಿಯಲ್ ಆಗಿರ್ತಕ್ಕಂತಹ ಮತಾಂತರದ ಬಗ್ಗೆ ಕುವೆಂಪು ತಮ್ಮ ಕಾದಂಬರಿಗಳಲ್ಲಿ ಆ ವಿಷಯವನ್ನ ನಿರ್ವಹಿಸ್ತಾರೆ. ಅದರಲ್ಲೂ ಮಲೆಗಳಲ್ಲಿ ಮದುಮಗಳಲ್ಲಿ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾರೆ. ಅವರಿಗೆ ಅದು ಮತಾಂತರ ಅನ್ನೋ ಪದನೇ ಆಗಲ್ಲ. ಮತ್ತೆ ನೀವು ಗಮನಿಸ್ಬೇಕು, ಅವ್ರನ್ನ ನಾವು ಸಾಹಿತ್ಯವನ್ನು ಓದ್ತಾ ಇದ್ರೆ ಕ್ರಿಶ್ಚಿಯನ್ಸ್ ಬಗ್ಗೆ, ಎಸ್ಪೆಷಲಿ ಪಾದ್ರಿಗಳ ಬಗ್ಗೆ, ಮತ್ತೆ ಮುಸ್ಲಿಮ್ಸ್, ಅದ್ರಲ್ಲಿ ಬರುವಂತ ಮುಸ್ಲಿಮ್ಸ್ ಬಗ್ಗೆ ಅವರು ಒಂದ್ ರೀತಿ ಯಾವ ತರದ ಸಣ್ಣ ವ್ಯಂಗ್ಯದಲ್ಲಿ ಅವ್ರನ್ನ ನಿರೂಪಿಸ್ತಾರೆ ಅನ್ನೋದನ್ನ ಸಣ್ಣದಾಗಿ ಗಮನಿಸ್ಬೋದು ಅಂತ ಅನ್ಸುತ್ತೆ. ಸೊ ಮತ್ತೆ ಅವ್ರನ್ನ ಯಾವ ರೀತಿ ಬೆಪ್ತಕಡಿ ಮಾಡೋದ್ರಲ್ಲಿ ಅವ್ರು ಆನಂದ ಪಡ್ತಾರೆ ಅಂತಾನು ನಮ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಎಲ್ಲೆಲ್ಲಿ ಮತಾಂತರ ಮಾಡಕ್ಕೆ ಬರ್ತಾ ಇದ್ರು ಅವ್ರನ್ನೆಲ್ಲರನ್ನೂ ನಾವು ವಾಪಸ್ ಕಳಿಸ್ಬೇಕು. ಅದಕ್ಕೆ ಪರ್ಯಾಯವಾಗಿ ಒಂದು ಹಿಂದೂ ಆದಂತ ರಾಷ್ಟ್ರೀಯತೆಯನ್ನ ಜಾಗರಣ ಮಾಡಬೇಕು, ಜಾಗೃತಗೊಳಿಸ್ಬೇಕು ಅನ್ನುವಂಥದ್ದು ಒಂದು ಐಡಿಯಾಲಜಿಯನ್ನ ಕುವೆಂಪು ನಿಸ್ಸಂಕೋಚವಾಗಿ ಒಪ್ಕೊಳ್ತಾರೆ. ಮತ್ತೆ ಈಗ ಅದರ ದುಷ್ಪರಿಣಾಮವಾಗಿ RSS ಮತ್ತೆ ಬೇರೆ ತರದ ಸಂಘಟನೆಗಳು ಅವರನ್ನ ಕುವೆಂಪುನ ಹಿಂದೂ ಅಂತ ಹೇಳಿ ಅದನ್ನ ಬಿಂಬಿಸ್ಕೊಳ್ತಾ ಬೇರೆ ತರದಲ್ಲಿ ಮಾಡ್ತಾ ಇದ್ದಾರೆ. ಅದು ಬೇಡ, ಈಗಿನ ಸಂದರ್ಭಕ್ಕೆ ಅದು ಬೇಡ ಅನ್ಸುತ್ತೆ. ಆದ್ರೆ ರಾಷ್ಟ್ರೀಯತೆಯನ್ನ ನಾನು ಕುವೆಂಪು ಯೋಚಿಸೋದು ವಿವೇಕಾನಂದರ ಮೂಲಕ ನಾನು ನೋಡ್ಬೋದಾದ್ರೆ ಒಂದು ಹಿಂದೂ ರಾಷ್ಟ್ರೀಯತೆ. ಮತ್ತೆ ಅಲ್ಲಿ ನೀವು ನಮ್ಗೆ ಒಂದು ಲ್ಯಾಂಡಿಂಗ್ಸ್ಗಳಿದಾವೆ, ಅಂದ್ರೆ ನಾವು ಎಲ್ಲಿ ಲ್ಯಾಂಡ್ ಆಗ್ಬೇಕು ಅಂತ. ಸೊ ಹಿಂದೂ ರಾಷ್ಟ್ರೀಯತೆ ಅಂದ ತಕ್ಷಣ ಅಲ್ಲಿ ಕುವೆಂಪು ಮತ್ತೆ ತಕರಾರುಗಳಿದ್ದಾವೆ. ಏನದು ಅಂದ್ರೆ ವರ್ಣಾಶ್ರಮ ಧರ್ಮದ ವಿರೋಧಿ, ಯಾವ ಪ್ರೀಸ್ಲಿ ಕ್ಲಾಸ್ ಅನ್ನು ಅವ್ರು ಸಹಿಸೋದಿಲ್ಲ. ಆ ಪ್ರೀಸ್ಲಿ ಕ್ಲಾಸ್ಗಳನ್ನ ಅವರು ಒಪ್ಪೋದು ಇಲ್ಲ. ಮತ್ತೆ ಅವ್ರಿಗೆ ಅದು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಖಂಡನೆ ಮಾಡ್ತಾರೆ. ತುಂಬಾ ಲೌಡ್, ಆ ವಿಷಯದಲ್ಲಿ ಅವ್ರು ತುಂಬಾ ಲೌಡ್ ಆಗೇ ಮಾತಾಡ್ತಾರೆ. ಕುವೆಂಪು ಹೀಗಳಿರ್ಬೇಕಾದ್ರೆ ಹೀಗಳಿರ್ತಾರೆ, ಅದರಲ್ಲೇನೂ ಆಶ್ಚರ್ಯ ಇಲ್ಲ. ಆದ್ರೆ ಕುವೆಂಪುಗೆ ಸ್ವಾಮಿ ವಿವೇಕಾನಂದರ ರಾಷ್ಟ್ರೀಯತೆ, ಹಿಂದೂ ರಾಷ್ಟ್ರೀಯತೆ, ಬರೀ ರಾಷ್ಟ್ರೀಯತೆ ಅಲ್ಲ, ಹಿಂದೂ ರಾಷ್ಟ್ರೀಯತೆ
ಯಾಕಾಗಿ ಬೇಕಾಗಿದೆ ಅಂತ ನೋಡಿದ್ರೆ, ವಿವೇಕಾನಂದರು ಮಾಡಿದ್ದೇನು, ಅವರ ಎಲ್ಲ ಫಿಲಾಸಫಿಗಳ ಜೊತೆಗೆ ಒಂದು ಸಣ್ಣ ಇದನ್ನ ಹೊರಡನ್ನ ತಗೋಬೋದಾದ್ರೆ, ಡಿವಿಯೇಷನ್ ಆಗಿ ಹೇಳ್ಬೋದಾದ್ರೆ ನೋಡಿ, ಪರಮಹಂಸರ ಒಂದು ಇದೇನಿತ್ತಲ್ಲ, ಪರಂಪರೆ ಏನಿತ್ತಲ್ಲ, ಅದು ಕಾಳಿಯ ಒಂದು ದೇವಸ್ಥಾನವನ್ನ ಕಟ್ಟಿಸಿದವಳು ಒಬ್ಳು ಬೆಸ್ತ ಹೆಣ್ಣು, ರಾಸಮಣಿ ಅಂತ ಹೇಳಿ ಅವಳು ರಮಣಿಯವಳು. ಅವಳು ಅದನ್ನ ಕಟ್ಟಿಸ್ತಾಳೆ. ಕಟ್ಟಿಸಿದ್ರೆ ಅದಕ್ಕೆ ಪೂಜೆ ಇಲ್ಲ. ಯಾವ ಬ್ರಾಹ್ಮಣರು ಬಂದು ಅದನ್ನ ಪೂಜೆ ಮಾಡಕ್ ರೆಡಿ ಇಲ್ಲ. ಯಾಕಂದ್ರೆ ಕಾಳಿ ಅನ್ನೋದು ಅದು ಬೇರೆ ತರದ ಪೂಜೆ, ಅಂದ್ರೆ ವೇದೋಕ್ತವಾಗಿ ಮಾಡುವಂತ ಪೂಜೆ ಅಲ್ಲ, ವಾಮಾಚಾರಕ್ಕೆ ಅಥವಾ ಇದಕ್ಕೆ ಇಂಥದಕ್ಕೆ ಸಂಬಂಧಪಟ್ಟಿರುವಂತ ಪೂಜೆ. ಇದನ್ನ ಅವಳು ಎಲ್ಲರೂ ಬಂದು ನಮಸ್ಕಾರ ಮಾಡುವಂತ ಒಂದು ಪೂಜಾಗೃಹವಾಗಿ ಮಾಡ್ಬೇಕಾದ್ರೆ ಮತ್ತೆ ಅದಕ್ಕೆ ಯಾರಾದ್ರೂ ಒಬ್ರು ಬ್ರಾಹ್ಮಣರು ಬೇಕು ಅಂತ ಹೇಳಿ ಕೇಳಿದಾಗ ಬಡತನದಿಂದ ಒಪ್ಕೊಂಡು ಪರಮಹಂಸರು ಈ ಕಡೆ ಬರ್ತಾರೆ. ಅವರು ಅವರ ಅಣ್ಣ ಈ ಕಡೆ ಬಂದು ಕಾಳಿಯನ್ನ ಮತ್ತೆ ಬೇರೆ ಬೇರೆ ರೂಪದಲ್ಲಿ ಆರಾಧಿಸ್ತಾರೆ, ಇದು ಮಾಡ್ತಾರೆ. ಅದೇ ಅವರ ಶಿಷ್ಯ ವಿವೇಕಾನಂದರು ಈ ಕಾಳಿಯ ಒಂದು ಇದನ್ನ ಅವ್ರೇನು ಮಾತಾಡದೇ ಇದ್ರು ಅವರು ಹಿಂದೂ ಧರ್ಮವನ್ನ ಸ್ವೀಕರಿಸುವಾಗ ವೈಚಾರಿಕತೆಯನ್ನ ಒಂದು ಆಯುಧವನ್ನಾಗಿ ಮಾಡ್ಕೊಂತಾರೆ. ಏನಾದ್ರೂ ಒಂದು ಭೇದಿಸ್ಬೇಕು ಅನ್ನೋದಾದ್ರೆ ಇದನ್ನ ನಾವು ಶುದ್ಧೀಕರಿಸ್ಕೊಳ್ಬೇಕು ಅನ್ನೋದು ವಿವೇಕಾನಂದರ ನಿಲುವಾಗಿದೆ. ಅಂದ್ರೆ ನಾವು ಹಿಂದೂ ಧರ್ಮ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾದಾಗ ಇಲ್ಲಿ ಯಾವುದೋ ಒಂದು ಶುದ್ಧೀಕರಣದ ಪ್ರಕ್ರಿಯೆ ಆಗ್ಬೇಕು. ಇದು ಯಾವ್ದ್ರಿಂದ ಆಗ್ಬೋದು ಅಂತಂದ್ರೆ ನಮ್ಗೆಲ್ಲ ಗೊತ್ತಿರಂಗ ಅವ್ರ ಉತ್ತರವನ್ನು ಹುಡುಕೊಳ್ತಾರೆ. ಇದು ವೇದಾಂತಗಳಿಂದ ಆಗುವಂಥದ್ದು, ಉಪನಿಷತ್ತು ಮತ್ತು ವೇದಾಂತಗಳಿಂದ ಆಗುವಂಥದ್ದು. ಮುಖ್ಯವಾಗಿ ಅದ್ವೈತ ಪರಂಪರೆ ಏನಿದೆ, ಅದ್ವೈತ ಪರಂಪರೆಯಲ್ಲಿ ಈ ಥರದ ಎಲ್ಲ ಭೇದಗಳು ನೀಗಿಕೊಂಡು ನಾವೆಲ್ಲರೂ ಒಂದಾಗುವಂತ ಯಾವುದೋ ಒಂದು ತತ್ವ ಇದೆ. ನಮ್ಗೆಲ್ಲ ನೆನಪಿರೋ ಹಾಗೆ ವಿವೇಕಾನಂದರು ಬ್ರಾಹ್ಮಣರಲ್ಲ. ಅವರು ಬ್ರಾಹ್ಮಣರಾಗದೆ ಈ ವೇದಾಂತದೊಳಗೆ ಪ್ರವೇಶ ಮಾಡಿದ್ರಲ್ಲ, ಇದು ಕುವೆಂಪುಗೆ ಬಲ. ಅವರು ಯಾವ ಪರಮಹಂಸರಿಗಿಂತ ಜಾಸ್ತಿ ವಿವೇಕಾನಂದರನ್ನ ನೆಚ್ಚೋದು ಎರಡು ಕಾರಣಕ್ಕೆ. ಒಂದು, ಹಿಂದೂ ಧರ್ಮದಲ್ಲಿ ಇದು ಪುತ್ರ ಇದೆ ಅಂತ. ಅವ್ರು ಹೇಗೆ ತುಂಬಾ ಅಸರ್ಟಿವ್ ಆಗಿ ನೀವು ದೇವರನ್ನು ನೋಡಿದೀರಾ ಅಂದ್ರೆ ನೋಡಿದೀನಿ ಅಂತ ಕೇಳ್ಕೊಂಡು ಹೋದ್ರು, ಹಾಗೆ ನನಗೊಂದು ಅಸರ್ಟಿವ್ ಆಗಿ ಉತ್ತರ ಸಿಗುತ್ತೆ ಈ ಧರ್ಮವನ್ನ ಫಾಲೋ ಮಾಡಿದ್ರೆ ಅಂತ ಒಂದು. ಎರಡನೇದಾಗಿ ವಿವೇಕಾನಂದರ ಒಂದು ರ್ಯಾಷನಾಲಿಟಿ ಇದೆಯಲ್ಲ, ರ್ಯಾಷನಲ್ ಟೆಂಪರ್ಮೆಂಟ್, ವೈಚಾರಿಕ ಮನೋಭಾವ, ಅದು ಕುವೆಂಪುಗೆ ಮೂಲ ಮಂತ್ರ. ಅದು ವೈಚಾರಿಕತೆಯನ್ನ ವಿವೇಕಾನಂದರು ಎಲ್ಲಿಂದ ಪಡ್ಕೊಂಡ್ರು ಅಂತ ನೋಡಿದ್ರೆ ಅದು ಉಪನಿಷತ್ತಿಂದ. ಅದು ಸ್ಟಾರ್ಟ್ ಆಗೋದೇ ಕೋಹಂ, ನಾನು ಯಾರು ಅನ್ನೋದ್ರಿಂದ ಸ್ಟಾರ್ಟ್ ಆಗುತ್ತೆ. ನಾನು ಯಾರು ಜಿಜ್ಞಾಸೆಯಿಂದ ಪ್ರಾರಂಭ ಆಗುತ್ತೆ. ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಚಿಕೇತನ, ಇದರಿಂದ ಪ್ರಾರಂಭ ಆಗುತ್ತೆ. ಈ ತರದ ಒಂದು ಆಯ್ಕೆ ಇದೆಯಲ್ಲ, ಇದನ್ನ ಕುವೆಂಪು ಪ್ರಜ್ಞಾಪೂರ್ವಕವಾಗಿ ಅವರು ಮಾಡಿಕೊಳ್ತಾರೆ. ಅವರು ಕುವೆಂಪು ವಿವೇಕಾನಂದರನ್ನ ಹಿಂದೂ ಧರ್ಮ ಅಂತ ಹೇಳಿ ಒಪ್ಕೊಳ್ತಾ ಇರೋದನ್ನೇ ಇಷ್ಟೊಂದು ತುಂಬಾ ಅಬಂಡೆಂಟ್ ಆಗಿರ್ತಕ್ಕಂಥ ರಿಸೋರ್ಸ್ ಇರ್ತಕ್ಕಂತಹ ಒಂದು ತತ್ವಶಾಸ್ತ್ರ ಅಂತ ಏನಾದ್ರು ಇದ್ರೆ ಅದು ಈ ನೆಲೆಗಟ್ಟಲ್ಲಿ ನಾವಿದೆ, ಇದನ್ನ ನೋಡ್ಬೇಕು, ಇದನ್ನ ತಗೋಬೇಕು ನಾವು ಅಂತ ಕುವೆಂಪುಗೆ ಅನಿಸಿದೆ. ಹಾಗಾಗಿ ಅವರಿಗೆ ಯಾವ ಸಂಕೋಚವೂ ಇಲ್ಲದೆ ನನ್ನ ಗುರು ಈ ಥರದ ಕಷಾಯಧಾರಿಯಾದಂತಹ ಕಾಳಿಯ ಆರಾಧಕರಾದಂತಹ ಪರಮಹಂಸರ ಶಿಷ್ಯರಾದಂತಹ ಇವರು ನನಗೆ ಕಾಳಿನೂ ಕೂಡ ಇವರಿಗೆ ಹೇಗೆ ಕಾಣ್ತಾಳೆ, ಇವರಿಗೆ ದೇವಿ ಅಲ್ಲ. ಕಾಳಿ ಏನು ಅಂದ್ರೆ ದೇವಿ ಅಲ್ಲ. ಅವಳು ಯಾರು ಹಾಗಾದ್ರೆ ಅಂದ್ರೆ ಮೌಢ್ಯವನ್ನು ತೊಡೆಯುವ ಒಂದು ಶಕ್ತಿ, ಮೌಢ್ಯವನ್ನು ತೊಡೆಯುವ ಶಕ್ತಿ. ಹಾಗಾಗಿ ಕಾನೂನು ಹೆಗ್ಗಳಿಕೆ ಮುಗಿಸ್ಬೇಕಾದ್ರೆ ಅವರು ಒಂದು ಪದ್ಯ ಬರ್ತಾರೆ. ಎಲ್ಲರೂ ಸೇರಿ ಆ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಸೇರಿ ಒಂದು ಪ್ರಾರ್ಥನೆ ಮಾಡ್ತಾರೆ. ಮಲೆನಾಡ ಮೂಲೆಯಲ್ಲಿ ಇದೊಂದು ಪ್ರಾರ್ಥನೆ ನಡೆಯುತ್ತೆ. ಹೀಗೆ ಎಲ್ಲರೂ ಒಂದು 4-5 ಜನ ಕುತ್ಕೊಂಡು ಮಾತಾಡ್ತಾ ಆ ಪ್ರಾರ್ಥನೆಯನ್ನು ಹೇಳ್ತಾರೆ ಒಟ್ಟಾಗಿ. ಅದೇನದು ಅಂದ್ರೆ, ಅಗೋ ನೋಡಿ ಕಾಳಿ ಬರುತ್ತಿಗಳು, ಖಡ್ಗವನ್ನು ಹಿಡ್ಕೊಂಡಿದ್ದಾಳಲ್ಲ, ಖಡ್ಗದಿಂದ ಏನ್ ಬೀಸಿ ಇದು ಮಾಡ್ತಾ ಇದ್ದಾಳವಳು ಅಂತಂದ್ರೆ ಮೌಢ್ಯವನ್ನ ಬೀಸಿ ಅವಳು ವಿಜ್ಞಾನದತ್ತ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹೊಸ ಯುಗದ ವಿಜ್ಞಾನ ಯಾವುದು ಅಂದ್ರೆ ಈ ತರದ ಒಂದು ಜಿಜ್ಞಾಸೆ ಇದೆಯಲ್ಲ, ಆ ಸೈಂಟಿಫಿಕ್ ಟೆಂಪರ್ಮೆಂಟ್ ಏನಿದೆಯಲ್ಲ, ಅದು ಅವರು ತತ್ವಶಾಸ್ತ್ರಕ್ಕೆ ಸೇರಿಸ್ಕೊಂಡು ಅದರಿಂದ ಕುವೆಂಪು ಎಷ್ಟು ಸರಳರು ಅಂತ ಅನಿಸ್ತಾರೆ. ಅಷ್ಟೇ ಒಳಗಡೆ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಇದೆ ಅವ್ರ ತತ್ವಶಾಸ್ತ್ರದಲ್ಲಿ. ತತ್ವಶಾಸ್ತ್ರನ ಆಗ್ಲೇ ಲ್ಯಾಂಡಿಂಗ್ಸ್ ಅಂತ ಹೇಳಿದೆ, ಆ ಲ್ಯಾಂಡಿಂಗ್ಸ್ ಅನ್ನು ತುಂಬಾ ಹುಷಾರಾಗಿ ಮಾಡ್ಕೊಳ್ತಾರೆ ಕುವೆಂಪು ಅಂತ ಅನ್ಸುತ್ತೆ. ಯಾಕೆಂದ್ರೆ ಎಲ್ಲೆಲ್ಲಿ ನನಗೆ ಇದು ಉತ್ತರ ಸಿಗುತ್ತೋ ಅಥವಾ ಎಲ್ಲೆಲ್ಲಿ ನನಗೆ ಆಸಕ್ತಿ ಇದೆಯೋ ಅದ್ರ ಬಗ್ಗೆ ಇದು ಮಾಡೋದು. ಯಾಕಂದ್ರೆ ಕುವೆಂಪು ಕವಿತೆಗಳಲ್ಲಿ ಮತ್ತು ಅವ್ರ ಮಾತುಗಳಲ್ಲಿ ನೀವು ಗಮನಿಸಿ
ಅವ್ರು ಎಷ್ಟು ವೈಜ್ಞಾನಿಕ ಇದ್ರ ಬಗ್ಗೆ ಆಸಕ್ತಿ ತಾಳ್ತಾರೆ ಅಂದ್ರೆ, ಪ್ರಭುಶಂಕರರಿಗೆ ಒಂದು ಪತ್ರ ಬರೀತಾರೆ, ನೀನು ಅಮೆರಿಕಾದಲ್ಲಿ ಇದೆಯಲ್ವಾ, ಒಂದು ಹಾರುವ ತಟ್ಟೆಗಳ ಬಗ್ಗೆ ಅಲ್ಲೆಲ್ಲ ಸಂಶೋಧನೆ ನಡೀತಿದೆ, ಅದ್ರ ಬಗ್ಗೆ ತಿಳ್ಕೊಂಡ್ ಬಾ ಅಂತ ಹೇಳಿ ಅವ್ರಿಗೆ ಬರೀತಾರೆ. ಆಮೇಲೆ ಪ್ಲಾನ್ಸೆಟ್ಗಳನ್ನ ಇಟ್ಕೊಂಡು ಆತ್ಮಗಳನ್ನ ಆಹ್ವಾನಿಸ್ತಿರ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಇನ್ನೊಂದ್ ಕಡೆ ನೋಡಿ, ಆಮೇಲೆ ಒಂದು ಕವಿತೆಗಳಿದೆ ಇದರಲ್ಲಿ. ರಷ್ಯಾದವರು ಚಂದ್ರನಿಗೆ ಇದನ್ನ ಕಳಿಸಿದಾಗ, ರಾಕೆಟ್ ಇದನ್ನ ಕಳಿಸಿದಾಗ, ಮತ್ತೆ ಇದು ಹೋದಾಗ ಅಲ್ಲಿ ಅದ್ರ ಬಗ್ಗೆ ಒಂದು ಪದ್ಯ ಬರೀತಾರೆ. ಹೀಗೆ ಯಾಂತ್ರಿಕ ಮತ್ತು ಬೇರೆ ಬೇರೆ ತರದ ಒಂದು ಸಫಲತೆ ಏನಿದೆಯಲ್ಲ, ವೈಜ್ಞಾನಿಕ ಸಫಲತೆ ಏನಿದೆಯಲ್ಲ, ಆ ಸಫಲತೆಯನ್ನ ಕುವೆಂಪು ಸಂಭ್ರಮಿಸೋದು, ಮತ್ತೆ ಆ ಹಿಂದಿನ ಒಂದು ರ್ಯಾಷನಲ್ ಟೆಂಪರ್ಮೆಂಟ್ಗೆ ಅವರು ಮಾತಾಡೋದು, ಅದನ್ನ ಸೇರಿಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗಿಯೂ ಅವರು ಡಿಕೋಡ್ ಮಾಡ್ಕೊಳ್ಳೋದು ಯಾರು, ನಮ್ಮ ವಿವೇಕಾನಂದರ ರಾಷ್ಟ್ರೀಯತೆಯಿಂದ, ಹಿಂದೂ ರಾಷ್ಟ್ರೀಯತೆಯಿಂದ. ಈ ಹಿಂದೂ ರಾಷ್ಟ್ರೀಯತೆಯ ಐಡಿಯಾಲಜಿ ಒಳಗಿರ್ತಕ್ಕಂತಹ ಇದೇನಿದೆ ಅದನ್ನ ಅವರು ಪ್ರಾಯಶಃ ನಾನು ಆಗ್ಲೇ ಹೇಳ್ದೆ, ಉಪನಿಷತ್ತು ಮತ್ತೆ ಇದೆಯಲ್ಲ, ಅದನ್ನ ಅವರು ಡಿಕೋಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅನ್ಸುತ್ತೆ. ಇದಾದ್ಮೇಲೆ ಅವರು ಸ್ವಾತಂತ್ರ್ಯದ ಇದ್ರ ಬಗ್ಗೆ ಮಾತಾಡ್ತಾ ಹೋದಂತೆ ನೋಡಿ, ಸ್ವಾತಂತ್ರ್ಯದ ಬಗ್ಗೆ ಕುವೆಂಪು ಸಂಭ್ರಮಿಸುವಂತಹ ಅನೇಕ ಕವಿತೆಗಳನ್ನ ನಾವು ಕೇಳಿದ್ದೇವೆ. ಮತ್ತೆ ಅದು ಯಾಕೆ ಬರಬೇಕು ಅನ್ನೋದನ್ನ ಅವ್ರು ಹೇಳಿದ್ರು. ನೋಡಿ, ಸ್ವಾತಂತ್ರ್ಯ ಅನ್ನೋದು ಕೂಡ ಮತ್ತೆ ಹೇಳೋದಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಅದೊಂದು ಸಾಪೇಕ್ಷವಾದಂತ ಒಂದು ಪದ. ನಾವು ರಾಷ್ಟ್ರೀಯತೆಯನ್ನು ಮತ್ತೆ ಒಂದ್ಸರಿ ತಿರುಗಿ ನೋಡಿದ್ರೆ ಇದು ಒಂದು ಕಾಂಪ್ರಹೆನ್ಸಿವ್ ಆಗಿರ್ತಕ್ಕಂಥ ಹಿಸ್ಟ್ರಿ ಅಲ್ವೇ ಅಲ್ಲ. ಇದೇನಪ್ಪಾ ಅಂದ್ರೆ ಪ್ರತಿಯೊಬ್ಬರೂ ಕೂಡ ನಮ್ಮ ರಾಷ್ಟ್ರೀಯತೆಯನ್ನ ನಾವು ಅದನ್ನ ತಿಳ್ಕೊಂಡು ಅದನ್ನ ಹಾಗೆ ಜಿಜ್ಞಾಸೆ ಮಾಡ್ತಾ ಬಂದ್ವಿ. ಅಂಬೇಡ್ಕರ್ ಯಾಕೆ ತಕರಾರು ಬಂತು, ಪೂನಾ ಪ್ಯಾಕ್ಟ್ ಯಾಕಾಯ್ತು ಅಂತ ನೋಡಿದ್ರೆ ಇದೇ ಕಾರಣಕ್ಕೆ, ಅಲ್ಲಿ ನನಗೆಲ್ಲೋ ಜಾಗ ಇಲ್ಲ ಈ ರಾಷ್ಟ್ರೀಯತೆಯಲ್ಲಿ ಅಂತ ಅವರಿಗೆ ಅನಿಸ್ತಾ ಇದೆ. ಹಾಗೆ ನಾನು ಆಗ್ಲೇ ಹೇಳಿದೆ, ಕುವೆಂಪು ಅಂತ ಒಬ್ಬ ಲೇಖಕನಿಗೆ ತನ್ನ ಒಂದು ರಾಷ್ಟ್ರೀಯತೆ ಯಾವುದು ಅಂತ ನೋಡಿದ್ರೆ ಅದು ಒಬ್ಬ ಇನ್ಸೈಡರ್ ಆಗೂ ನೋಡ್ತಾರೆ ಅವರು, ಒಬ್ಬ ಇಡೀ ಒಂದು ಕಾಂಪ್ರಹೆನ್ಸಿವ್ ಆಗಿ ಸಮಗ್ರವಾಗೂ ಒಂದು ನೋಟವನ್ನ ನೋಡ್ತಾರೆ. ಸ್ವಾತಂತ್ರ್ಯ ಅಂತ ಅಂದಾಗ ಕುವೆಂಪುಗೆ ಇದೊಂದು ವಿಮೋಚನೆ, ಆತ್ಮ ವಿಮೋಚನೆ ತರದಲ್ಲೇ ಇರ್ತಕ್ಕಂತಹ ಒಂದು ವಿಮೋಚನೆ. ಈ ವಿಮೋಚನೆ ಅನ್ನುವಂಥದ್ದು ಯಾವುದು ಅಂತ ಹೇಳಿ ನೋಡಿದಾಗ, ಈ ವಿಮೋಚನೆ ಅನ್ನೋದು ಚಳವಳಿಯ ರೂಪದಲ್ಲಿ ಆಗ ಏನು ಇದರಲ್ಲಿತ್ತೋ, ಮುಖ್ಯವಾಹಿನಿ ಒಳಗಿತ್ತೋ, ಜಾಗೃತವಾಗಿತ್ತೋ, ಇದರ ಬಗ್ಗೆ ಅವರು ಪ್ರತಿಕ್ರಿಯೆಗಳನ್ನ ಕೊಡ್ತಾರೆ. ಸಹಜವಾಗಿ ಗಾಂಧಿ ಬಗ್ಗೆ ಅವರಿಗೆ ಒಲವಿದೆ, ಆದ್ರೆ ಮಹಾತ್ಮನ ಬಗ್ಗೆ ಒಂದಿಷ್ಟು ಪದ್ಯಗಳನ್ನು ಬರೀತಾರೆ. ಆದ್ರೆ ಕುವೆಂಪುಗೆ ನಿಜವಾಗ್ಲೂ ಗಾಂಧಿ ಮಾರ್ಗದ ಬಗ್ಗೆ ಆಸಕ್ತಿ ಇತ್ತ ಅಂತ ನೋಡಿದ್ರೆ ಇಲ್ಲ. ಅದರ ಒಂದು ಇದು ಸೂಚನೆ ಬಹಳ ಕಡಿಮೆ ಇದೆ. ಅವರ ಒಂದು ಕವಿತೆಗಳಲ್ಲಿ ಮತ್ತೆ ನಾನು ಓದಿದ ನನ್ನ ಓದುಗಳಲ್ಲಿ ಕಾಣಿಸಿದ್ದೇನಪ್ಪ ಅಂದ್ರೆ, ಕುವೆಂಪು ಭೈರವನಾಡಿ, ಕಾಳಿ, ವಿಪ್ಲವ ಮೂರ್ತಿ ಇಂತಹ ಪದಗಳು, ಈ ಪದ ವಿಜೃಂಭಣೆಯನ್ನು ನೀವು ನೋಡಿ, ಇಲ್ಲೆಲ್ಲ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ವಿನಾಶ ನಡಿಬೇಕು, ಲಯ ನಡಿಬೇಕು, ಹಿಂಸೆಯೋ ಅಹಿಂಸೆಯೋ ಅದರಿಂದ ನಡಿಬೇಕು. ನಡೆದಾದ್ಮೇಲೆ ಇನ್ನೊಂದು ಹೊಸ ಜಗತ್ತು, ನಿರಾಚನೆ ಆದ್ಮೇಲೆ ಇನ್ನೊಂದು ಜಗತ್ತು ಬರುತ್ತೆ ಅನ್ನೋಂಥ ಒಂದು ನಂಬಿಕೆ. ಹಾಗಾಗಿ ಅಂದ್ರೆ ಈಗ ನಾವು ಕನ್ನಡದ ಇಡೀ ಒಂದು ವಿಶಾಲ ಅರ್ಥದ ಇದರಲ್ಲಿ ಕಾವ್ಯದಲ್ಲಿ ನೋಡಿದಾಗ ನರಸಿಂಹಸ್ವಾಮಿ ಅವರು ವೀಣೆ ಬಗ್ಗೆ ಮಾತಾಡ್ತಾರೆ. ವೀಣೆ ತರನೇ ಅವ್ರ ಪದ್ಯಗಳು ಇದೆ, ಅವ್ರ ನಿಲುವುಗಳೇನಿದೆ, ಅವ್ರ ತತ್ವಶಾಸ್ತ್ರ ಏನಿದೆ, ವೀಣೆಯ ಧ್ವನಿ ತರನೇ ಇದೆ. ಅದು ಒಂದು ಸಂಗೀತ. ಆದ್ರೆ ಡಮರುಗ ಒಂದು ಸಂಗೀತ, ಅದು ಬೇರೆ. ನಾನು ಮತ್ತೆ ಪದ್ಯಗಳನ್ನ ಓದ್ತಾ ಇರ್ತೀನಿ ಅಂತ ಹೇಳಿದ್ನಲ್ಲ, ಕುವೆಂಪು ಪದ್ಯಗಳಲ್ಲಿ ನೀವು ಓದಿದ್ರೆ, ಈಗ ನೀವು ಇಷ್ಟು ಜನ ಓದಿದ್ರಲ್ಲ, ಸಣ್ಣ ಪದಗಳು ಅಂದ್ರೆ ಈ ಬ್ರಹ್ಮ ಮುಡಿ ಅಂತಲ್ಲ, ಅದು ಇಲ್ಲ ಅಂದ್ರೆ ಮೂರು ಇದರದ್ದು ಸಾಲುಗಳು, ಸಣ್ಣ ಪದಗಳು ಹೊಡಿಲಿಕ್ಕೆ ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೇದಕ್ಕೆ ಅಂತ ಮೂರು ಇದೆಲ್ಲ ಏನಂದ್ರೆ ಉತ್ಸಾಹದಲ್ಲಿ ಅವರು ಪ್ರತಿಕ್ರಿಯೆ ಕೊಡಬೇಕಾದಾಗ ಕುವೆಂಪು ಯಾವತ್ತು ಹೀಗಿರ್ಲಿ ಅಂತ ಶಾಂತವಾಗಿ ಹೇಳಿದವರೇ ಅಲ್ಲ. ಅವರ ನ್ಯಾಷನಾಲಿಟಿ ಹೇಗಿದೆ ಅಂದ್ರೆ ಉತ್ಸಾಹದ ಜೊತೆಗೆ ಸೇರ್ಕೊಂಡಿದೆ. ಹಾಗಾಗಿ ಭರತ ಭೂಮಿ ನೋಡಿ, ಭರತ ಭೂಮಿ ನನ್ನ ತಾಯಿ ನನ್ನ ಕೊರೆವ ತೊಟ್ಟಿದೆ, ಅಲ್ಲೆಲ್ಲೂ ನಾವು ಕುತ್ಕೊಳ್ಳೋಕೆ ಜಾಗನೇ ಇಲ್ಲ, ಎಳೆಯಕ್ಕೂ ಜಾಗ ಇಲ್ಲ ನೋಡಿ. ಅದೇ ಅಡಿಗರು
ಮಾತಲ್ಲಿ ಹೇಳ್ತಾರಲ್ಲ 5 6 ಪದ ಲೆಟರ್ಸ್ ಬರ್ತವೆ. ಆದ್ರೆ ಈ ಕವಿ ಮಾತಾಡ್ಬೇಕಾದ್ರೆ ನೋಡಿ ಮೂರ್ ಬಳಸ್ತಾರೆ. ನಮ್ ಹರಿಹರ ಮಾತಾಡ್ದಂಗೆ ಅನ್ಸ್ತಿರುತ್ತೆ, ಹರಿಹರನ ಒಂದು ಪದ್ಯ ಓದ್ತಿರಂಗ ಅನ್ಸುತ್ತೆ. ಹಾಗೆ ಅದೊಂಥರ ಡಾನ್ಸಿಂಗ್ ರಿದಮ್ ಅಲ್ಲಿ ಅಥವಾ ರೈನ್ ಸ್ತರದಲ್ಲಿ ಕೇಳಿಸ್ತಾ ಇರುತ್ತೆ ಕುವೆಂಪು. ಯಾಕೆ ಸಣ್ಣವ್ರಿಗೂ ಅರ್ಥ ಆಗುತ್ತೆ ಕುವೆಂಪು ಪದ್ಯಗಳು ಅಂದ್ರೆ ಪ್ರಾಯಶಃ ಈ ತರದ ಸಣ್ಣ ಪದ ನಿರ್ಮಾಣದಿಂದ ಇರಬಹುದು. ಸಾರಿ, ಡಿವೇಟ್ ಆಗ್ತಿದ್ದೀನಿ ಅನ್ಸುತ್ತೆ. ಮತ್ತೆ ಬಂದ್ರೆ ಇದೊಂದು ಸ್ವಾತಂತ್ರ್ಯದ ಇದರಲ್ಲಿ ನಾನು ಯಾಕೆ ಹೇಳಿದೆ ಅಂದ್ರೆ ಕುವೆಂಪು ಬಳಸುವಂತಹ ಭಾಷೆ ಕೂಡ, ಅವರ ಒಂದು ಟೆಂಪರ್ಮೆಂಟ್ ಏನಿದೆಯಲ್ಲ ಅದು ಕೂಡ ಮುಖ್ಯವಾಗಿ ಉತ್ಸಾಹಲಯದಲ್ಲಿ ಇರುತ್ತೆ. ಈ ಉತ್ಸಾಹಲಯ ಅನ್ನೋದು ನಮಗೆ ಎಷ್ಟು ಮುಖ್ಯ ಆಗುತ್ತೆ ಅಂತಂದ್ರೆ, ಬಹುಶಃ ಅನುತ್ತರದಲ್ಲ ಯಾವ್ದ್ರಲ್ಲಿ ಮಾಡ್ತಿದೀವಿ, ಅದರಲ್ಲಿ ದಾಸವರೇಣ್ಯರಿಗೆ ಅಂತ ಒಂದು ಪದ್ಯ ಇದೆ. ಆಸಕ್ತರು ಅದನ್ನ ನೋಡ್ಬೋದು. ದಾಸವರೇಣ್ಯರಿಗೆ ಅಂತ ಪದ್ಯ ಇದೆ. ಅವರಲ್ಲಿ ದಾಸವರೇಣ್ಯರನ್ನ ಬೈತಾರೆ, ಆ ಪದ್ಯದಲ್ಲಿ ಬೈತಾರೆ. ಏನ್ರಿ ಇದು, ಇವರು ಗೆಜ್ಜೆ ಕಟ್ಕೊಂಡು ಸ್ತ್ರೀಯರಂತೆ ಸ್ತ್ರೈಣ ಭಾವದಲ್ಲಿ ಭಕ್ತಿ ಭಾವದಲ್ಲಿ ಆರಾಧಿಸ್ತಾರಲ್ಲ. ಈ ಶರಣಾಗತಿ ಕುವೆಂಪು ಇಷ್ಟನೇ ಇಲ್ಲ ನೋಡಿ, ಇಷ್ಟನೇ ಇಲ್ಲ. ನಾವು ವಿಮೋಚನೆ ಏನಿದ್ರು ಇದು ಒಂದು ರೀತಿ ಕ್ರಾಂತಿ ಕಹಳೆಯನ್ನ ಜೋರಾಗಿ ನೀಟೇ ಬರಬೇಕು ಅಂತ ಒಂದು ನಿಲುವಿದೆ. ಅದಕ್ಕೆ ನೋಡಿ ಅಸ್ತ್ರೈಣ ನಿಲುವು ಅಂತ ಹೇಳಿ ಅವರನ್ನು ಖಂಡಿಸ್ತಾರೆ. ಅದೇ ಮಹಾತ್ಮ ಗಾಂಧಿ ಬಗ್ಗೆ ಇರುವಂತ 1-2 ಪದ್ಯಗಳಲ್ಲಿ ಅವ್ರ ಬಗ್ಗೆ ಒಂದು ರೀತಿ ಗೌರವ ಇದೆ, ಆದ್ರೆ ಅವ್ರು ಮಾಡಿರ್ತಕ್ಕಂತಹ ಅವರ ಐಡಿಯಾಲಜಿ ಬಗ್ಗೆ ಮಾತಿಲ್ಲ. ಆದ್ರೆ ಕುವೆಂಪುಗೆ ನೋಡಿ, ಯಾಕೆಂದ್ರೆ ನಾನು ಅವ್ರನ್ನ ಕೊಲ್ಲಿ ಸಂಹಾರ ಮಾಡ್ಲಿ ಅಂತ ಹೇಳ್ತಿಲ್ಲ, ಆದ್ರೆ ಅವ್ರು ಏನ್ ಹೇಳ್ತಿದ್ದಾರೆ, ತುಂಬಾ ರ್ಯಾಪಿಡ್ ಆಗಿದ್ದು ಇನ್ ನಡಿಬೇಕಿದು ಕ್ರಾಂತಿ ಅನ್ನೋದು, ಮತ್ತೆ ಬಿಡುಗಡೆ ಅನ್ನೋದು, ವಿಮೋಚನೆ ಅನ್ನೋದು ಕುವೆಂಪುಗೆ ಮತ್ತೆ ಒಂದು ಐಡಿಯಾಲಜಿಯ ಸ್ವರೂಪ ಪಡ್ಕೊಳ್ಳೋದಾದ್ರೆ, ಅವರು ಅಷ್ಟೊತ್ತಿಗೆ ಏನು ರಾಜಕೀಯವಾಗಿ ಬೇರೆಯವ್ರನ್ನ ಡಿಕೋಡ್ ಮಾಡ್ಕೊಳ್ತಾ ಇದ್ರು ಅದನ್ನ ನೀವು ಗಮನಿಸಿ. ಅಷ್ಟೊತ್ತಿಗೆ ಸಂವಿಧಾನ ರೂಪುಗೊಳ್ತಾ ಇತ್ತು. 2ನೇ ಹಂತ ಕುವೆಂಪು ದಾಟಷ್ಟೊತ್ತಿಗೆ ಸಂವಿಧಾನ 2 ಪ್ರತಿ ರೂಪುಗೊಳ್ತಾ ಇತ್ತು. ಅದನ್ನ ಅವರು ಸಂಭ್ರಮಿಸ್ತಾರೆ. ಒಂದು ಪದ್ಯ ಬರೀತಾರೆ. ಅದರಲ್ಲಿ ಅವರು ತುಂಬಾ ಐಡಿಯಲ್ಸ್ನೆಲ್ಲ ಹೇಳಿ ಸಂಭ್ರಮಿಸ್ತಾರೆ. ಹಾಗೆ ಶ್ರೀಸಾಮಾನ್ಯವೇ ಭಗವದ್ಮಾನ್ಯಂ ಅಂತ ಒಂದು ಕವಿತೆ ಇದೆಯಲ್ಲ, ಆ ಕವಿತೆಯಲ್ಲೂ ಅಷ್ಟೇ ಆ ಶ್ರೀಸಾಮಾನ್ಯತೆ ಅನ್ನೋಂಥದ್ದು ಕೂಡ ಒಂದು ಪೊಲಿಟಿಕಲ್ ಆಗಿರ್ತಕ್ಕಂತಹ ನಿಲುವು. ಅದನ್ನ ಕುವೆಂಪು ಸಾಮಾನ್ಯನ ಜೊತೆಗೆ ಶ್ರೀ ಅನ್ನೋದನ್ನ ಸೇರಿಸ್ತಾರೆ. ಮಿಸ್ಟರ್ ಕಾಮನ್ ಮ್ಯಾನ್ ಅಂತ ಏನಿರ್ತಲ್ಲ, ಅದು ಡೆಮಾಕ್ರಸಿಗೆ ಒಂದು ಸೂಚನೆ ಕೊಡೋ ಹಾಗೆ. ಇಲ್ಲಿ ಯಾರು ಪ್ರಭುಗಳು ಅಂದ್ರೆ ಜನರೇ ಪ್ರಭುಗಳು. ಹಾಗಾಗಿ ಶ್ರೀಸಾಮಾನ್ಯವೇ ಭಗವದ್ಮಾನ್ಯಂ ಅಂತ ಕುವೆಂಪು ಬಾಯಲ್ಲಿ ಬರುತ್ತೆ ನೋಡಿ. ಈ ತರದ ಒಂದು ವಿಮೋಚನೆಯ ಒಂದು ಸಂಗತಿಗಳಿದೆಯಲ್ಲ ಕುವೆಂಪುಲ್ಲಿ, ಅದನ್ನ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕು. ನೀತಾನೆ ಸರ್ಗೆ ಹೇಳಿದ್ರು ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಅದು ತುಂಬಾ ದೊಡ್ಡದಿತ್ತು ಅಂತ ಅವರು ಸ್ಕಿಪ್ ಮಾಡಿದ್ರು ಅನ್ಸುತ್ತೆ. ಆ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ನೋಡಿ, ಅದರ ಜೊತೆಗೆ ಕಲ್ಕಿ ಪದ್ಯವನ್ನ ನೋಡಿ ಕುವೆಂಪುದು. ನನ್ಗೆ ಯಾಕೆ ಒಂಥರ ವಿಚಿತ್ರ ಅನ್ಸುತ್ತೆ ಅಂದ್ರೆ, ಯೂಶಲ್ ಆಗಿ ನಾವು ಕನಸಿನಲ್ಲಿ ಸ್ವಲ್ಪ ಗಮನಿಸಿ, ಕನಸಿನಲ್ಲಿ ಒಳ್ಳೆಯದನ್ನ ಆಸೆ ಪಡ್ತೀವಿ. ಒಳ್ಳೇದೇನಾದ್ರು ಇದ್ರೆ ನಾವು ಕನ್ಸ್ಕೊಂತಿದೀವಾ ಅಂತ ಕೇಳ್ತೀವಿ, ಕೆಟ್ಟದೇನಾದ್ರೂ ಇದ್ರೆ ಅದು ನನಸ್ಸು ವಾಸ್ತವ ಅಂತ ಅನ್ಕೊಳ್ತೀವಿ. ಆದ್ರೆ ಕುವೆಂಪು ನೋಡಿ ತಿರ್ಗಾ ಮುರುಗಿ ಆಗಿದೆ ಅಂತ ಅನಿಸ್ತು ನನಗೆ. ಯಾಕೆ ಅಂದ್ರೆ ನೋಡಿ, ಕಲ್ಕಿ ಕನಸೊಳದೈತೆ ಇನ್ನೆಲ್ಲಿಯ ನಿದ್ದೆ ಅಂತಾರೆ. ಹಾಗೆ ಸೋವಿಯತ್ ರಷ್ಯಾ ಇದರಲ್ಲಿ ಎಲ್ಲೋ ಒಂದು ಸಮಾನತೆ ನೋಡಕ್ಕೆ ಅಂತ ಹೋಗಿ ಭ್ರಮ ನಿರಸನ ಆಗುತ್ತೆ. ಅದು ಯಾವಾಗ ಅಂದ್ರೆ ಗಾಢ ನಿದ್ದೆಯಲ್ಲಿ ನನ್ನ ಮನಸ್ಸು ಅಲ್ಲಿ ಹೋಗಿತ್ತು ಸೋವಿಯತ್ ರಷ್ಯಾಗೆ ಅಂತ. ಅಂದ್ರೆ ನಿದ್ದೆಯಲ್ಲಿ ಕುವೆಂಪು ಭ್ರಮ ನಿರಸನವನ್ನ ನೋಡ್ತಾ ಇದ್ದಾರೆ, ಆದ್ರೆ ಜಾಗೃತವಾಗಿ ಆಶಾವಾದಿಯಾಗಿ ತುಂಬಾ ಲೌಡ್ ಆಗಿ ಮಾತಾಡ್ತಿದ್ದಾರೆ. ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿದ್ದಾರೆ. ಶ್ರೀಸಾಮಾನ್ಯನ ಒಂದು ಐಡೆಂಟಿಟಿ ಬಗ್ಗೆ ಮಾತಾಡ್ತಿದ್ದಾರೆ. ಶ್ರೀಸಾಮಾನ್ಯನ ಒಂದು ಭಾಗವಹಿಸುವಿಕೆ ಬಗ್ಗೆ ಮಾತಾಡ್ತಿದ್ದಾರೆ. ಪ್ರತಿನಿಧೀಕರಣದ ಬಗ್ಗೆ ಮಾತಾಡ್ತಿದ್ದಾರೆ. ಅಂದ್ರೆ ಇನ್ನೂ ಒಂದು ಡೆಮಾಕ್ರಸಿಯನ್ನ ಅಂತದ್ದು ಸಂವಿಧಾನದಿಂದ ದತ್ತವಾಗಿ ಪರಿಪೂರ್ಣವಾಗಿ ಇನ್ನೂ ರೂಪಿತವಾಗ್ತಿದ್ದಂತಹ ಸಮಯದಲ್ಲೇ ಒಬ್ಬ ಕವಿ ತನ್ನ ದರ್ಶನದಿಂದ ಆ ಡೆಮೋಕ್ರಸಿಯ ವ್ಯಾಲ್ಯೂಸ್ ಅನ್ನ ಎತ್ತಿ ಹಿಡಿತಾರೆ. ಅದು ತುಂಬಾ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಶ್ರೀಸಾಮಾನ್ಯರಿಗೆ ಅವ್ರು ಕೊಟ್ಟಿರ್ತಕ್ಕಂತಹ ವ್ಯಾಲ್ಯೂ ಏನು ಅನ್ನೋದನ್ನ ರಾಮಾಯಣ ದರ್ಶನಂ ಅಂತಹ ಒಂದು ಮೇಲ್ನೋಟಕ್ಕೆ ಅದನ್ನ ನಾವು ಗ್ರಹಿಸೋದಾದ್ರೂ ರಾಮಾಯಣ ದರ್ಶನಂನ ಒಂದು ಮೌಲ್ಯ ನಮಗೆ ಅದನ್ನ ಪರಿಚಯ ಮಾಡಿಕೊಡುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ
ಅಲ್ಲಿ ಶ್ರೀರಾಮ ಮೊದಲಿಗೆ ಎದುರುಗೊಳ್ಳದೆ ರೈತ ಅವನು ನೇಗಿಲು ಹಿಡ್ಕೊಂಡು ಬರ್ತಾನೆ ಅಲ್ವಾ ಸರ್, ನೇಗಿಲು ಹಿಡ್ಕೊಂಡು ಸಿಗ್ತಾನೆ ಅಂತ ಬರುತ್ತೆ. ಸೊ ಆಮೇಲೆ ಅವನು ಆ ಕಡೆ ಹಂಗೆ ಹೋಗ್ಬಿಡ್ತಾನೆ. ಅಲ್ಲಿ ಒಂದು ರಾಜಸತ್ತೆಯ ಯಾವುದೋ ಒಂದು ವೈಭವೀಕರಣ ಆಗೋದಾದಂಥ ಸಂದರ್ಭದಲ್ಲಿ ಕುವೆಂಪು ಏನ್ ಮಾಡ್ತಾರೆ ಅಂತ ನೋಡಿದ್ರೆ, ಕುವೆಂಪು ರೈತನಿಗೆ ಮೊದಲು ಜಾಗ ಕೊಡ್ತಾರೆ. ರೈತ ಗೀತೆನ ಎಲ್ಲಿ ಬರೆದ್ರು ಹಾಗೇನೆ ರಾಮಾಯಣ ದರ್ಶನಂ ಅಂತ ಮಹಾಕಾವ್ಯದಲ್ಲಿ ದರ್ಶನ ಮಾಡ್ತಾರೆ. ಜೊತೆಗೆ ಅವನೊಬ್ಬ ಸಾಮಾನ್ಯ ಅಂತ ಅನ್ನೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಪಾತ್ರಗಳನ್ನು ಸಾಮಾನ್ಯೀಕರಿಸಿ ಸಾಮಾನ್ಯರನ್ನ ಉದಾಸೀಕರಿಸಿ, ಇದು ಒಂದು ಡೆಮೋಕ್ರಸಿಯ ಬ್ಯೂಟಿ, ಈ ಬ್ಯೂಟಿಯನ್ನ ಮಾಡ್ತಾರೆ. ಮತ್ತೆ ಅವ್ರ ಈಸ್ಥೆಟಿಕ್ಸ್ ಅಲ್ಲೂ ನಾವಾಗಲೇ ಹೇಳ್ದಂಗೆ ಗೊಬ್ಬರದಂತಹ ನಾವೆಲ್ಲ ಬಳಸುವಂತ ಗೊಬ್ಬರ, ನಾವೆಲ್ಲ ಬಳಸುವಂತ ನೋಡುವಂತಹ ಹೀರೆಕಾಯಿ ಅಂತ ಹೀರೆ ಹೂ ಇದೆಯಲ್ಲ ಅಂಥವನ್ನ ಕುವೆಂಪು ಮುನ್ನೆಲೆಗೆ ತರಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇವೆಲ್ಲ ಅವರು ಕಾಣಿಸುವ ಇಡೀ ಮನೆಗಳಲ್ಲಿ ಮದುಮಗಳು ಏನಿದೆಯಲ್ಲ ಅಲ್ಲಿ ಯಾರು ಕೂಡ ನಾವು ಹೇಳ್ತೀವಿ ಕೇಂದ್ರ ಇಲ್ಲ, ಇದು ಬರೀ ವಿವರಗಳಿಂದ ಸೊಕ್ಕಿದೆ ಅಂತ ಅನಂತಮೂರ್ತಿ ಅವರು ಟೀಕೆ ಮಾಡ್ತಾರೆ. ಆದ್ರೆ ಆ ಸಣ್ಣ ಸಣ್ಣ ವಿವರಗಳಲ್ಲಿ ಇರ್ತಕ್ಕಂತಹ ಈ ಸಾಮಾನ್ಯತೆಯ ಒಂದು ಎತ್ತರ ಇದೆಯಲ್ಲ ಇದನ್ನ ಈ ದರ್ಶನವನ್ನ ಕುವೆಂಪು ರಾಜಕೀಯವಾಗಿ ಬಳಸ್ಕೊಳ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಖ್ಯವಾಗಿ ಇದು ತತ್ವಶಾಸ್ತ್ರೀಯವಾಗಿ ಅವ್ರಿಗೆ ಓದಿದ್ದು ಅರವಿಂದರಿಂದ. ಪ್ರತಿಯೊಂದು ಚೇತನದಲ್ಲಿಯೂ ಪ್ರತಿಯೊಂದು ಜೀವಿಯಲ್ಲೂ ಒಂದು ಚೇತನ ಇದೆ, ಆ ಚೇತನವನ್ನು ನೋಡ್ಬೇಕು ಅನ್ನೋಂಥ ಒಂದು ತತ್ವಶಾಸ್ತ್ರೀಯವಾದ ನಿಲುವು. ಆದ್ರೆ ನೋಡಿ ಕುವೆಂಪು ಎಷ್ಟು ಒಂಥರ ತುಂಬಾ ಕ್ಲೆವರ್ ಆಗಿ ಜಾಣತನದಿಂದ ಇದನ್ನ ಅವರು ನಮ್ಮ ಸಮಕಾಲೀನ ಸಮಾಜಕ್ಕೆ ಬೇಕಾದಂತ ಒಂದು ಡೆಮೋಕ್ರಸಿಯ ಆಶಯವಾಗಿ ಅದನ್ನ ತಮ್ಮ ಪದ್ಯಗಳಲ್ಲಿ, ತಮ್ಮ ಸಾಹಿತ್ಯದಲ್ಲಿ, ತಮ್ಮ ಭಾಷಣಗಳಲ್ಲಿ ಅದನ್ನ ನಮ್ಮ ಮುಂದೆ ಇಡ್ತಾರೆ. ಇದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಇದರ ಜೊತೆಗೆ ಅಂದ್ರೆ ಈ ರಾಷ್ಟ್ರೀಯತೆಯ ಇದನ್ನ ಹೇಳ್ತಾನೆ ಒಂದು ಮುಖ್ಯವಾಗಿ ಮತ್ತೆ ಇನ್ನೊಂದು ಘಟ್ಟ ಏನಪ್ಪಾ ಅಂದ್ರೆ ಈ ಪೋಸ್ಟ್ ಕಲೋನಿಯಲ್ ಆಗಿ ಬರ್ತಕ್ಕಂಥ ಒಂದು ಸಂಗತಿ ಇದೆ. ಅಂದ್ರೆ ವಸಾಹತೋತ್ತರ ನೆಲೆ 1948 ನಂತರದ ಅವರ ಕವಿತೆಗಳು, ಸಾಹಿತ್ಯ ಗಮನಿಸಿದ್ರೆ ಎಲ್ಲ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅದೊಂದು ಸ್ವಲ್ಪ ಧ್ವನಿ ಕಾಣಿಸುತ್ತೆ. ಅದರಲ್ಲೂ ಅಡಿಗರಲ್ಲಿ ನಿರಾಶೆಯ ಧ್ವನಿ, ಭ್ರಮ ನಿರಸನ ಧ್ವನಿ ಕಾಣಿಸುತ್ತೆ. ಯಾಕೆಂದ್ರೆ ನಾವೇನೋ ಮಾಡಕ್ ಹೊಟ್ವಿ, ಏನೋ ಸಿಕ್ತು ನಮ್ಮ ಕೈಲಿ ಅಂತ ಅನ್ಕೊಳ್ತಾ ಇದ್ವಿ, ಅಷ್ಟೊತ್ತಿಗೆ ಏನೂ ಸಿಕ್ಲಿಲ್ಲ ಅನ್ನೋ ಹಾಗಾಯ್ತಲ್ವ. ಅದು ತುಂಬಾ ಮುಖ್ಯವಾಗಿ ಕಾಣಿಸುತ್ತೆ. ಕುವೆಂಪು ಅಲ್ಲಿ ಹೇಗೆ ಏರ್ತಾ ಹೋಗುತ್ತೆ ಹಾಗೇನೆ ನಮಗೆ ಭ್ರಮ ನಿರಸನದ ಒಂದು ಇದು ಕಾಣಿಸ್ತಾ ಹೋಗ್ತದೆ. ಇಲ್ಲಿ ಏನು ಇನ್ನೂ ಯಜಮಾನ್ಯ ಸಂಸ್ಕೃತಿಯ ಪಳೆಯುಳಿಕೆಗಳು ಉಳಿದಿದೆಯೋ ಅದ್ರ ಬಗ್ಗೆ ತುಂಬಾ ಖಂಡನೆಯ ಪದ್ಯಗಳನ್ನ ಕುವೆಂಪು ಬರೀತಾರೆ. ನೆಹರು ಮಾಡಿದಂತ ವಿಶ್ವಸಂಸ್ಥೆಯಲ್ಲಿ ಮಾಡಿದ ಭಾಷಣಕ್ಕೆ ಪ್ರತಿಯಾಗಿ ಅಲ್ಲಿ ಇಲ್ಲಿ ಅಂತ ಒಂದು ಪದ್ಯ ಇದೆ. ನಂಗೆ ಇಲ್ಲಿ ಸಮಯ ಇದ್ರೆ ಎಲ್ಲವನ್ನು ಓದ್ಬೇಕಂತ ನನ್ಗೆ ಆಸೆ ಇತ್ತು, ಅದ್ರಲ್ಲೇ ಹಾಗೆ ಸಾರಾಂಶವನ್ನು ಹೇಳ್ತೀನಿ. ಅಲ್ಲಿ ಇಲ್ಲಿ ಅಂತ ಒಂದು ಕವಿತೆ ಬರುತ್ತೆ. ಆ ಕವಿತೆ ಅಪ್ರಾಸಂಗಿಕವಾಗಿ ಸುಮ್ಮನೆ ಒಂಥರ ಅದ್ರ ಸೇರ್ಕೊಂಡಂಗೆ ಅನ್ಸುತ್ತೆ. ಆದ್ರೆ ನೀವು ಅದನ್ನ ಸೂಕ್ಷ್ಮವಾಗಿ ಓದಿದ್ರೆ ನೆಹರು ಅಲ್ಲಿ ತುಂಬಾ ದೊಡ್ಡ ಮಾತುಗಳಲ್ಲಿ ವಿಶ್ವಸಂಸ್ಥೆಯ ಇದರಲ್ಲಿ ವಿಶ್ವ ಮಾನವತೆಯ ಬಗ್ಗೆ ಕುರಿತು ಮಾತಾಡ್ತಾ ಇದ್ದಾರೆ. ಭಾರತ ಹೇಗೆ ವಿಶ್ವ ಮಾನವತೆಯನ್ನ ಪ್ರತಿಪಾದಿಸುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಕುವೆಂಪು ರೇಡಿಯೋದಲ್ಲಿ ಕೇಳಿಸ್ಕೊಳ್ತಾ ಇದ್ದಾರೆ. ಕೇಳಿಸ್ಕೊಳ್ತಾ ಅವರಿಗೆ ಸಿಟ್ಟು ಬರುತ್ತೆ ಒಂದ್ ಕಡೆಗೆ. ಯಾಕೆ ಅಂದ್ರೆ ಮೈಸೂರಲ್ಲಿ ಅವಾಗ ಇನ್ನೂ ರಾಜರು ಆಳ್ತಾ ಇದ್ರು, ಸಿಟ್ಟು ಬರುತ್ತೆ. ಅದಕ್ಕೆ ಬೈತಾರೆ, ಇಲ್ಲೋ ಒಂದು ರಾಜನ ಒಡ್ಡೋಲಗ ಏನ್ರಿ ಇದೆಲ್ಲ, ಈ ತರದ ಒಂದು ಯಜಮಾನ ಸಂಸ್ಕೃತಿ ಇನ್ನೂ ಪಡೆಯೋಳಿಕೆ, ಇಲ್ಲೆಲ್ಲ ವರ್ಣಾಶ್ರಮ, ಜಾತಿ, ಮತ ಇನ್ನೇನು ಮೀರೇ ಇಲ್ವಲ್ಲ ನಾವು. ಅಲ್ಲಂತ ದೊಡ್ಡ ವಿಶ್ವಮಾನ್ಯವಾದಂತ ಭಾರತದ ವೇದಿಕೆ ಒಳಗೆ ಒಂದು ಅವ್ರಿಗೆ ತುಂಬಾ ಗೌರವ ಇರೋದು ವಿವೇಕಾನಂದರು ಮಾತಾಡಿದರು, ಚಿಕಾಗೋದಲ್ಲಿ ಮಾತಾಡಿದರು. ಎರಡನೇ ವಿಶ್ವಮಾನ್ಯವಾದ ಸಂಗತಿ, ನಮ್ಮ ಭಾರತವನ್ನ ಅವರು ಸಂಕುಚಿತವಾಗಿ ನೆಹರು ಅದನ್ನ ಪ್ರತಿನಿಧಿಸ್ತಾ ಇಲ್ಲ. ಅವ್ರು ಪ್ರತಿನಿಧಿಸ್ತಾ ಇರೋದು ವಿ ಆರ್ ಫಾರ್ ಯು, ನಾವೆಲ್ಲರಿಗೂ, ಜಗತ್ತಿನ ಎಲ್ರಿಗೂ ನಾವು ನಿಮ್ ಜೊತೆಗಿದ್ದೀವಿ, ನಾವು ಇವತ್ತು ಸ್ವತಂತ್ರರಾಗಿದ್ದೀವಿ ಮತ್ತು ಭಾರತ ಯಾವಾಗಲೂ ಶಾಂತಿಶೀಲ ರಾಷ್ಟ್ರವಾಗಿರುತ್ತೆ, ವಿಶ್ವ ಮಾನವತೆ ಹೇಳುತ್ತೆ ಅಂತ ಅವ್ರ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಕುವೆಂಪು ಯಾಕೆ ಸಿಟ್ಟು ಬರ್ತಾ ಇದೆ ಅಂದ್ರೆ ಇಲ್ಲಿನ್ನೂ ಒಂದು ಗುಲಾಮಗಿರಿ, ಈ ಪುರೋಹಿತಶಾಹಿ, ಈ ಒಡ್ಡೋಲಗ ಇನ್ನೂ ಮುಜರೆ ಇಟ್ಟು ನಡೀತಾ ಇರ್ತಕ್ಕಂಥ ನಮ್ಮ ಕನ್ನಡದ ಜನ, ಮೈಸೂರಿನ ಜನ, ಇವನ್ನೆಲ್ಲ ನೋಡಿದಾಗ ಕುವೆಂಪುಗೆ ಈ ತರದ ಇನ್ನೂ ಸ್ವಾತಂತ್ರ್ಯ ನಮ್ಗೆ ಸಿಕ್ಕಿಲ್ಲ ಅಂತ ಪ್ರಾಯಶಃ ಅನಿಸಿದೆ. ಹಾಗಾಗಿ ಆ ಸ್ವಾತಂತ್ರ್ಯದ ಇದನ್ನ ಜಾಡಿಸ್ತಾನೆ ಎಷ್ಟು ವ್ಯಂಗ್ಯವಾಗಿ, ಎಷ್ಟು ಜಾಡಿಸ್ಬೇಕೋ ಅಷ್ಟು ಜಾಡಿಸ್ತಾ ಆ ಪದ್ಯಗಳನ್ನ ಬರೀತಾರೆ. ಹಾಗಾಗಿ ಅದೆಲ್ಲ ಒಂದ್ ಕಡೆಗೆ ಒಂದು
ಪದ್ಯದ ಒಂದು ಇನಿದಾದ ಒಂದು ಸಂಗತಿಯನ್ನ ಕಳ್ಕೊಂಡು, ಇನಿದಾದ ಅಂಶಗಳನ್ನ ಕಳ್ಕೊಂಡು ಸರಿಯಾದ ಪ್ರತಿಕ್ರಿಯೆಗಳು, ಭಾಷಣಗಳು ಅನ್ನೋಷ್ಟು ಮಟ್ಟಿಗೆ ಅವು ಕಾಣಿಸುತ್ತೆ ಕುವೆಂಪು ಕಾವ್ಯ. ಪ್ರಾಯಶಃ ಇದಕ್ಕೆ ಅನ್ಸುತ್ತೆ ಅವ್ರಿಗೆ ಅದನ್ನ ಪ್ರತಿಕ್ರಿಯೆ ಮಾಡಲೇಬೇಕಾಗುತ್ತೆ, ಆ ಒಂದು ಸಂಗತಿಗೆ ಪ್ರತಿಕ್ರಿಯೆ ಮಾಡಲೇಬೇಕಾಗುತ್ತೆ. ಭಾರತ ಅನ್ನೋದು ಹೇಗೆ ಉದಯಿಸ್ಬೇಕು, ಭಾರತ ಅನ್ನೋದು ನಮ್ಮ ಕನಸಿನ ಭಾರತ ಯಾವ ತರ ಇರಬೇಕು ಅನ್ನೋದನ್ನ ಕುವೆಂಪು ಸಂವಿಧಾನಾತ್ಮಕ ಮೌಲ್ಯಗಳನ್ನ ಮೊದಲು ಎತ್ತಿ ಹಿಡಿದು ಮಾತಾಡಿದ್ದಾರೆ. ಈಗ ನೋಡಿ ಅವರ ಜರ್ನಿ ಯಾವ ಕಡೆ ಬರ್ತಾ ಇದೆ ಅಂದ್ರೆ ನೆಹರು ಹೇಳಿದಂತಹ ವಿಶ್ವಮಾನವತೆ ಕಡೆಗೆ ಬರ್ತಾ ಇದೆ. ಅದನ್ನ ಅವರು ಸಾಧಾರಣೀಕರಿಸಿ ಒಂದು ವಿಶ್ವಮಾನವ ತತ್ವವನ್ನ ಮಾಡ್ತಾ ಇದ್ದಾರೆ. ಮತ್ತೆ ವಾಪಸ್ ಅವರು ಹೋಗೋದು ಇದಕ್ಕೆ ಉಪನಿಷತ್ತಿನ ಒಂದು ಪಯಣಕ್ಕೆ ಹೋಗ್ತಾರೆ. ಅಲ್ಲಿ ಇರ್ತಕ್ಕಂಥ 5 ಮುಖ್ಯವಾದಂತಹ ಪ್ರೋಸೆಸ್ಸಿಂಗ್ ಏನಿದೆ, ನಾನು ಅನ್ನೋದು ಆಗ್ಬೇಕಾದಾಗ ಏನೇನಾಗಬೇಕು, ಅನ್ನಮಯ, ವಿಜ್ಞಾನಮಯ, ಮನೋಮಯ ಅಂತ ಹೇಳ್ತಾರಲ್ಲ, ಅದೇ ಮಾತುಗಳನ್ನ ಬಳಸಿ 5 ಶೀಲ ತತ್ವಗಳನ್ನ ಅವರು ಬಳಸ್ತಾರೆ ಕುವೆಂಪು. 5 ಶೀಲ ತತ್ವಗಳು ಅದು ವಿಶ್ವಮಾನವತಾ ತತ್ವಗಳು. ವಿಶ್ವಮಾನವತಾ ತತ್ವಗಳೇನಿದೆ ಪ್ರಾಯಶಃ ಒಂದು UNOದಂತಹ ಸಂಸ್ಥೆ ಮಾಡ್ಬೋದಾದಂತಹ ಒಂದು ಪ್ರಿನ್ಸಿಪಲ್ಸ್ ಏನಿದೆ, ಆ ಪ್ರಿನ್ಸಿಪಲ್ಸ್ಗೆ ಸಮನಾಗಿದೆ. ಅದು ಬರೀ ಕನ್ನಡ ಜನರಿಗೆ ಅಂತಲ್ಲ, ಮತ್ತೆ ಭಾರತೀಯರಿಗೆ ಅಂತಲ್ಲ, ಅದು ಎಲ್ರಿಗೂ ಸಲ್ಬೇಕಂದ್ರೆ. ಯಾಕೆಂದ್ರೆ ಕುವೆಂಪು ದರ್ಶನ ಏನಪ್ಪಾ ಅಂದ್ರೆ, ಇದು ನಾವು ಕಟ್ಕೊಂಡಿರ್ತಕ್ಕಂತಹ ಈ ನ್ಯಾಷನಾಲಿಟೀಸ್, ಆಮೇಲೆ ಈ ಒಂದು ಇಂಟರ್ನ್ಯಾಷನಾಲಿಟೀಸ್ ಎಲ್ಲವನ್ನೂ ಮೀರಿ ಒಂದು ಸರ್ವಸಮಾನವಾದಂತಹ ಆಧ್ಯಾತ್ಮಿಕ ನೆಲೆಯಲ್ಲಿ ನಾವು ನೋಡ್ಬೇಕಂದ್ರೆ, ಈ ಅದ್ವೈತ ಸಿದ್ಧಿ ಆಗ್ಬೇಕು ಅಂದ್ರೆ ನಾವು ಈ ಪಂಚಶೀಲಗಳನ್ನ ಪರಿಪಾಲಿಸ್ಬೇಕು ಅಂತ ಹೇಳಿ ಅವರು ತಗೊಳ್ತಾರೆ. ಇದು ಖಂಡಿತವಾಗಿ ಆಧ್ಯಾತ್ಮಿಕವಾದಂತಹ ಒಂದು ಪ್ರೊಸೆಸಿಂಗ್ ಮಾತ್ರ ಅಲ್ಲ, ಒಂದು ಫಿನಾಮಿನಾ ಮಾತ್ರ ಅಲ್ಲ, ಅದೊಂದು ರಾಜಕೀಯವಾದ ಒಂದು ಇದು ಕೂಡ ಹೌದಾಗಿದೆ. ಹಾಗಾಗಿ ಅವರು ಕೊನೆ ದಿನಗಳಲ್ಲಿ ಲೋಹಿಯಾನ ಬಗ್ಗೆ ಮಾತಾಡ್ತಿರ್ತಾರೆ ತಮ್ಮ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು. ಅವ್ರದ್ದೇನು, ಯಾಕೆ ಅಂತ ಹೇಳಿ. ಆಮೇಲೆ ಗಾಂಧಿಗಿಂತ ಜಾಸ್ತಿ ಅವ್ರಿಗೆ ವಿನೋಬ ಇಷ್ಟ ಆಗ್ತಾರೆ. ನೋಡಿ, ಕುವೆಂಪು ಆಸಕ್ತಿಗಳೇ ವಿಚಿತ್ರ. ಹಾಗಾಗಿ ವಿನೋಬ ಇಷ್ಟ ಆಗ್ತಾರೆ. ವಿನೋಬರನ್ನ ಅವ್ರು ನೋಡ್ಕೊಂಡು ಮಾತಾಡ್ಸ್ಕೊಂಡು ತುಂಬಾ ದೊಡ್ಡ ಸಂಗತಿ ಆಯ್ತು ನನ್ನ ಜೀವನದಲ್ಲಿ ಅಂತ ಹೇಳಿ ಬರ್ತಾರೆ. ಅಂದ್ರೆ ಅಲ್ಲಿ ಭೂದಾನ ಚಳವಳಿಗೆ ಹೋರಾಟಗಾರರಾಗಿರ್ತಕ್ಕಂಥ ವಿನೋಬ ಅವರು ಅವ್ರಿಗೆ ಕನೆಕ್ಟ್ ಆಗೋದು ಹೇಗೆ ಅಂದ್ರೆ ಸಮಾನತೆ. ಒಂದು ಭೂದಾನ ಎಲ್ಲರಿಗೂ ಯಾರಿಗೆ ಜಾಸ್ತಿ ಇದೆ ಅವ್ರು ಹಂಚ್ಕೊಳ್ಳಿ. ಈ ಭೂದಾನ ಚಳವಳಿ ಇದೆಯಲ್ಲ, ಅದರಿಂದ ಗಾಂಧಿಗಿಂತ ಮುಖ್ಯವಾಗಿ ವಿನೋಬ ಮುಖ್ಯ ಆಗ್ತಾರೆ ಕುವೆಂಪುಗೆ. ಆಮೇಲೆ ಅದು ಫೇಲ್ಯೂರ್ ಆಯ್ತು, ವಿನೋಬ ಅವ್ರದ್ದು ರಾಜಕೀಯ ಇದು ಹೋರಾಟಗಳು ಫೇಲ್ಯೂರ್ ಆಯ್ತು, ಅದು ಬೇರೆ ಮಾತು. ಆದ್ರೆ ಕುವೆಂಪು ಡಿಕೋಡ್ ಮಾಡ್ಕೊಳ್ಳೋದು ಏನನ್ನ ಅಂತ ನೋಡಿದ್ರೆ, ಈ ತರದ ಯಾವುದೋ ಒಂದು ಅತಿ ಶ್ರೀಮಂತರು, ಅತಿ ಜಾತಿಯಲ್ಲಿ ಒಂಥರ ತುಂಬಿ ತುಳುಕ್ತಾ ಇರ್ತಕ್ಕಂತಹ ಸಮಾಜ, ವರ್ಣಾಶ್ರಮ ಅಂತ ನಾವು ಕರೆದ್ರು ಅದರಲ್ಲಿರ್ತಕ್ಕಂತಹ ಜಾತಿ ಪದ್ಧತಿಗಳು ಮತ್ತೆ ಅಸಹ್ಯವಾದಂತಹ ಆಚರಣೆಗಳು, ಈ ಪುರೋಹಿತಶಾಹಿ, ಇವುಗಳೆಲ್ಲರಿಂದ ಒಂದು ಮುಕ್ತರಾಗಿ ಒಂದು ಪೊಲಿಟಿಕಲ್ ಆಗಿರ್ತಕ್ಕಂತಹ ಒಂದು ಐಡಿಯಾಲಜಿಯನ್ನು ರೂಪಿಸ್ಕೊಂಡ್ರೆ ಅದು ನಮ್ಮ ಸಾಮಾಜಿಕ ಜೀವನಕ್ಕೂ ಒಂದು ಗೌರವವನ್ನ, ಘನತೆಯನ್ನ ತಂದ್ಕೊಡುತ್ತೆ. ಒಂದು ಎರಡನೇದಾಗಿ ನಮ್ಮ ಇಡೀ ಒಂದು ಏನಿದೆ ಆಧ್ಯಾತ್ಮಿಕವಾದಂತಹ, ಯಾಕಂದ್ರೆ ಕುವೆಂಪು ಮತ್ತೆ ಮತ್ತೆ ಬರೋದು ಅವರ ಮೂಲ ತತ್ವ ಇರೋದೇನಪ್ಪಾ ಅಂತಂದ್ರೆ ಆಧ್ಯಾತ್ಮಿಕವಾದಂತಹ ತತ್ವ. ಅಲ್ಲಿಗೆ ಬರಬೇಕು. ಅಲ್ಲಿಗೆ ಬರೋದಾದ್ರೆ ಎರಡಕ್ಕೂ ಕನೆಕ್ಟ್ ಆಗೋದು ಪ್ರಾಯಶಃ ಈ ತರದ ಇರಲಿ. ಮತ್ತೆ ಭಾರತದ ಸಂದರ್ಭದಲ್ಲಿ ಸ್ಪಿರಿಚುವಲ್ ಆಗಿರ್ತಕ್ಕಂತಹ ಪಾಲಿಟಿಕ್ಸ್ ಬೇರೆ ಏನೋ ವಿಶೇಷ ಏನೂ ಇಲ್ಲ. ಗಾಂಧಿಯಲ್ಲೂ ಈ ತರದ ಸ್ಪಿರಿಚುವಲ್ ಪಾಲಿಟಿಕ್ಸ್ ಕಾಣಿಸುತ್ತೆ. ಅದೇ ಸ್ಪಿರಿಚುವಲ್ ಪಾಲಿಟಿಕ್ಸಿನ ಒಂದು ಮಹೋನ್ನತ ಆದರ್ಶವನ್ನ ಕುವೆಂಪು ಪಾಲಿಸಬೇಕು ಅಂತ ಹೇಳಿ ತಮಗೆ ತಾವೇ ವಿಧಿಸ್ಕೊಳ್ತಾರೆ. ಅದ್ರ ಜೊತೆಗೆ ಅವರು ಎಲ್ಲವರನ್ನೂ ಮುಟ್ಟುವಂತ ಒಂದು ಪಂಚಶೀಲ ತತ್ವಗಳನ್ನಾಗಿ ರೂಪಿಸ್ಕೊಳ್ತಾರೆ. ಇದು ಕನ್ನಡಿಗರ ಭಾಗ್ಯ. ಯಾಕೆಂದ್ರೆ ಯಾವೊಬ್ಬ ರಾಷ್ಟ್ರ ನಾಯಕ ಆ ಪಂಚಶೀಲ ತತ್ವಗಳನ್ನು ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ನೆಹರು ಅಂತಂದ್ರು. ಆದ್ರೆ ಒಬ್ಬ ಕನ್ನಡದ ಕವಿ ಇದನ್ನ ನಮ್ಮ ನೆಲದಿಂದ ಇದನ್ನ ನಿಂತು ಈ ತರದ ಆಯ್ಕೆಗಳನ್ನ ಮಾಡಿಕೊಡ್ತಾರೆ. ಮತ್ತೆ ನಮ್ಮ ಜನ ಇದನ್ನ ಮಾಡಬಹುದು ಅಂತ ತೋರಿಸ್ತಾರೆ. ಬರಿಗಾಲದಲ್ಲಿ ಕುವೆಂಪು ಯಾರು ಹೋದ್ರು ಒಂದ್ ಸಣ್ಣ ಸಣ್ಣ ಪುಸ್ತಕ ತರ ಮಾಡಿಟ್ಕೊಂಡಿರ್ತಿದ್ರು ಅಂತ. ಅವ್ರಿಗೆ ಆಶೀರ್ವಾದ ಕೊಡೋದು ಅಂದ್ರೆ ವಿಶ್ವಮಾನವ ತತ್ವಗಳನ್ನ ಅವ್ರಿಗೆ ಕೊಟ್ಬಿಡೋದು, ಸುಮ್ಮನೆ ಕುಂಕುಮ ಕೊಡೋ ಥರದಲ್ಲಿ ಅವರಿಗೆ ಕೊಟ್ಬಿಡೋದು. ಆ ಥರದಲ್ಲಿ ಅವರು ಪಾಲಿಸ್ತಾ ಇದ್ರು. ಯಾಕಾಗಿ ಇದು ಹೀಗಾಯ್ತು ಅಂತ ನೋಡಿದ್ರೆ ಕುವೆಂಪು ಜರ್ನಿ ಮತ್ತೆ ನಾನು ಹೇಳೋದಾದ್ರೆ ಅವರ ಈ ಸಣ್ಣತನಗಳು ಇರ್ತಕ್ಕಂತಹ ಈ ಸಮಾಜದ ಇದನ್ನ ಶೂದ್ರ ರಾಜಕಾರಣದಲ್ಲಿ ಎದುರಿಸ್ತಾರೆ.
ಉಪರಾಷ್ಟ್ರೀಯತೆಯ ಪ್ರಶ್ನೆಯಲ್ಲಿ ಎದುರಿಸ್ತಾರೆ. ಒಂದೊಂದಲ್ಲ, ಎರಡೆರಡಲ್ಲ, ಅವರ ಐಡೆಂಟಿಟಿಯನ್ನ ಅವರು ರೂಪಿಸ್ಕೊಳ್ಬೇಕಾಗುತ್ತೆ. ಆದ್ರೆ ಐಡೆಂಟಿಟಿ ಅನ್ನೋದು ಹೇಗೆಲ್ಲ ನಮ್ಮನ್ನ ಮತ್ತೆ ನಮ್ಮನ್ನ ಒಂದು ಔನ್ನತ್ಯಕ್ಕೆ ಕರ್ಕೊಂಡೋಗ್ಬೇಕಾದ್ರೆ ನಮ್ಮನ್ನ ಇದ್ದಲ್ಲೇ ಇರಬಾರ್ದು. ಇದೊಂದು ಇದ್ದಲ್ಲೇ ಇರದೆ ಒಂದು ಎತ್ತರವನ್ನ ಏರುವಂತ ಒಂದು ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಇದರ ನಡುವೆನೇ ಒಂದೇ ಒಂದು ಸಣ್ಣ ಸಂಗತಿ ಅಂತ ಹೇಳಿ ನನ್ನ ಮಾತುಗೆ ಮುಕ್ತಾಯನ ಮಾಡ್ತೀನಿ. ಏನಂದ್ರೆ, ಕುವೆಂಪು ನಾಡು ನುಡಿಯ ಬಗ್ಗೆ ತಳೆದಂತಹ ಸಂಗತಿ ಕೂಡ ರಾಜಕಾರಣದ ಸಂಗತಿನೇ ಆಗಿತ್ತು. ಯಾಕೆಂದ್ರೆ ನಿಮ್ಗೆಲ್ಲ ನೆನಪಿರೋ ಹಾಗೆ ತ್ರಿಭಾಷಾ ಸೂತ್ರದ ಬಗ್ಗೆ ಅವರು ಧ್ವನಿ ಎತ್ತಿದ್ದು, ಇಂಗ್ಲಿಶಿನ ಬಗ್ಗೆ ಧ್ವನಿ ಎತ್ತಿದ್ದು, ಇದೆಲ್ಲ ನಮ್ಮ ನೆನಪಿನಲ್ಲಿ ಇರುತ್ತೆ. ಆದ್ರೆ ಕುವೆಂಪು ಹೇಗೆ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಒಂದು ವೈರುಧ್ಯ ತರ ಕಾಣಿಸುತ್ತೆ. ಯಾಕಂದ್ರೆ ಒಂದು ಇದರಲ್ಲಿ ಬೈತಾರೆ, ಅವ್ರ ಭಾಷಣದಲ್ಲಿ ಇಂಗ್ಲಿಷನ್ನ ಹೊಗಳ್ತಾರೆ, ಮತ್ತೆ ಇಂಗ್ಲಿಷಲ್ಲಿ ಮಿಲ್ಟನ್ ಇಂದ ನಾನು ಇದನ್ನ ತಗೊಂಡೆ ಅಂತ ಹೇಳ್ತಾರೆ, ಇನ್ನೊಬ್ಬ ವರ್ಜಿನ್ ಕವಿಯಿಂದ ತಗೊಂಡೆ ಅಂತ ಹೇಳ್ತಾರೆ. ಅಂದ್ರೆ ಕುವೆಂಪು ಏನ್ ಹೇಳ್ತಿದ್ದಾರೆ ಅಂದ್ರೆ, ಜಾಗತಿಕವಾಗಿ ನೀವೊಂದು ತೆರ್ಕೊಳ್ಬೇಕಾದಾಗ ಎಲ್ಲ ರೀತಿಯ ಒಂದು ಜ್ಞಾನಗಳು ಬೇಕು. ಎಲ್ಲ ರೀತಿಯ ಜ್ಞಾನಗಳಿಗೆ ಹಿಂಡಿಯಾಗಬಹುದಾದ ಭಾಷೆಗಳು ಬೇಕು. ಇದಕ್ಕೆ ಅವರು ಸಂಸ್ಕೃತನೂ ಬೇಕು, ಹಾಗೆ ಇಂಗ್ಲಿಷು ಬೇಕು ಅಂತಾರೆ. ಇದ್ರಲ್ಲಿ ಪಾಲಿಟಿಕ್ಸ್ ಇಲ್ಲ. ಅದು ಯಾವಾಗ ಪಾಲಿಟಿಕ್ಸ್ ಆಗತ್ತೆ, ಅದು ಪೊಲಿಟಿಸೈಸ್ ಆಗತ್ತೆ ಅಂತಂದ್ರೆ, ನೀವು ಅದನ್ನ ಬಲವಂತವಾಗಿ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಅಂತ ತಂದಾಗ, 3 ಭಾಷೆ ಓದಲೇಬೇಕು ಅಂತ ತಂದಾಗ, ನೀವು ಹಿಂದಿಯನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ತಂದಾಗ, ಅದು ಒಂದು ರಾಜಕಾರಣ ಆಗುತ್ತೆ, ಪೊಲಿಟಿಸೈಸ್ ಆಗುತ್ತೆ. ಸೊ ಆ ಥರದ ಪೊಲಿಟಿಸೈಸ್ ಆಗೋದನ್ನ ಕುವೆಂಪು ವಿರೋಧಿಸಿದರು. ಆದರೆ ಭಾಷೆ, ಸಂಸ್ಕೃತಿ ಈ ವಿಷಯಕ್ಕೆ ಬಂದಾಗ ಕುವೆಂಪು ಯಾವಾಗಲೂ ಉನ್ನತವಾದಂತಹ ಒಂದು ಇದನ್ನ ತಗೊಳ್ಬೇಕಾಗಿತ್ತು. ಆ ರಾಜಕಾರಣಕ್ಕೆ ತಮ್ಮ ಸಿದ್ಧಾಂತವನ್ನು ಅವರು ನೆಲೆಗೊಳಿಸಿದ್ರೆ ಹೊರತಾಗಿ ಯಾವುದೂ ಅಲ್ಲ. ಮತ್ತೆ ಅದನ್ನು ಹೇಗೆ ಸಾಧಿಸ್ಬೋದು ಅಂದ್ರೆ, ಮತ್ತೆ ವಾಪಸ್ ಬರೋದಾದ್ರೆ ಒಬ್ಬ ಕನ್ನಡಿಗನಾಗಿ ಸಾಧಿಸ್ಬೋದು. ಅದು ನಮ್ಮ ಅಸ್ಮಿತೆ. ಇಲ್ಲಿಂದ ನಾನು ಜಗತ್ತು ನೋಡ್ತೀನಿ. ನನ್ನ ಮೂಲೆಯಲ್ಲಿ ಕೂತ್ಕೊಂಡು, ಅಂದ್ರೆ ಎಲ್ಲಿಂದಲೋ ಮೂಡಿಗೆರೆಯಲ್ಲಿ ಕೂತ್ಕೊಂಡು ಪೂರ್ಣಚಂದ್ರ ತೇಜಸ್ವಿ ಜಗತ್ತಿಗೆ ಬೇಕಾದ ಸಾಹಿತ್ಯ ಬರಲ್ಲ, ಆ ಥರದಲ್ಲಿ ನಾನೊಂದು ಕನ್ನಡಿಗನಾಗಿ ನನ್ನ ಅಸ್ಮಿತೆಯ ಜೊತೆಗೆ ಭಾರತ ಜನನೀಯ ತನುಜಾತಿಯನ್ನ ಇಟ್ಕೊಂಡಂತೆ ನಾನು ನನ್ನ ಐಡೆಂಟಿಟಿಯನ್ನು ಮಾಡ್ಕೊಂಡಿದ್ದೀನಿ. ಜಗತ್ತನ್ನು ನೋಡ್ತೀನಿ, ಎಲ್ಲಾದರೂ ಇರು, ಎಂತಾದರೂ ಇರು, ನೀ ಕನ್ನಡಿಗನಾಗಿ. ನಮ್ಮ ಅಸ್ತಿತ್ವದ ಒಂದು ಸತ್ವಗಳನ್ನ ಇಟ್ಕೊಂಡೇನೆ ನಮ್ಮ ಪೊಲಿಟಿಕಲ್ ಆಗಿ ನಾವು ಮಾತಾಡ್ಬೋದು, ನಮ್ಮ ನಿಲುವನ್ನ ಖಚಿತಪಡಿಸ್ಕೋಬಹುದು ಅಂತ ಹೇಳಿ ಕುವೆಂಪು ಅಂತಾರೆ ಅಂತ ನನ್ಗನ್ಸುತ್ತೆ. ಇನ್ನೇನಾದ್ರೂ ಇದ್ರೆ ನಿಮ್ಮ ಮಾತು, ನಿಮ್ಮ ಚರ್ಚೆಯೊಳಗೆ ನಾನು ಇದುವರೆಗೂ ಕುವೆಂಪು ವಿಚಾರಕ್ಕೆ ಪೊಲಿಟಿಕಲ್ ಕುವೆಂಪು ಶೀರ್ಷಿಕೆಯಲ್ಲಿ ನಮ್ಮ ಜೊತೆ ಮಾತಾಡಿದ್ರು. ಅದನ್ನು ಮುಂದುವರೆದ ಭಾಗವಾಗಿ ಮೇಡಮ್ ಅವ್ರ ಜೊತೆ ಸಂವಾದನ ಮಾಡಬಹುದು. ಇಷ್ಟತೆ ಏನು ಪ್ರತಿಕ್ರಿಯೆ ಹೇಳ್ಬೋದು, ಅವ್ರ ಜೊತೆ ತಮ್ಮ ಪ್ರಶ್ನೆಗಳನ್ನ ಕೇಳ್ಕೊಂಡು